ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಅಷ್ಟಕೂಟಗಳನ್ನು ನೋಡಿದ್ವಿ. ಅದರಲ್ಲಿ ಅಷ್ಟಕೂಟಗಳ ಬಗ್ಗೆ ಇಂಟ್ರಡಕ್ಷನ್, ಅದರಲ್ಲಿ ಒಂದು 4 ಕೂಟಗಳ ಬಗ್ಗೆ ನೋಡಿದ್ವಿ. ಒಂದ್ಸಲ ನಾವು ಸಮರೈಸ್ ಮಾಡೋದಾದರೆ, ಅಷ್ಟಕೂಟ ಅಂತಂದರೆ 2 ಮನಸ್ಸುಗಳು, 2 ಸ್ವಭಾವಗಳು, 2 ಜೀವನ ಶೈಲಿಗಳು ಒಟ್ಟಿಗೆ ಹೊಂದಾಣಿಕೆ ಆಗುತ್ತೆಯಾ ಇಲ್ವಾ ಅಂತ ಪರೀಕ್ಷಿಸುವಂಥ ಒಂದು ವಿಧಾನ. ಸೊ ವಿವಾಹ ಜೀವನದ ಸಮನ್ವಯದ ಪರೀಕ್ಷೆ ಅಂತ ನಾವು ಕರಿಬೋದು. ಈ ಕೂಟಗಳ ಪ್ರಯೋಜನ ನಾವು ನೋಡಿದ್ರೆ ಮಾನಸಿಕ ಹೊಂದಾಣಿಕೆ, ಭಾವನಾತ್ಮಕವಾದಂಥ ಬಂಧ, ದಾಂಪತ್ಯ ಹೊಂದಾಣಿಕೆ, ಕುಟುಂಬದ ಒಂದು ಸಮನ್ವಯ. ಸರಳವಾಗಿ ಹೇಳಬೇಕಾದ್ರೆ ಭವಿಷ್ಯದ ದಾಂಪತ್ಯ ಜೀವನ ಗುಣಮಟ್ಟವನ್ನು ಮುಂಚಿತವಾಗಿ ತಿಳಿಸುವಂಥ ಒಂದು ಸಾಧನೆ ಅಂತ ಅನ್ಕೋಬೋದು. ಮತ್ತು ಅಷ್ಟಕೂಟಗಳಿಗೆ, ಜಾತಕಕ್ಕೆ ಮತ್ತು ದೋಷಗಳಿಗೆ ಪ್ರಯಾರಿಟಿ ನೋಡಿದಾಗ ಅಷ್ಟಕೂಟಗಳು ಕೇವಲ ಬೇಸಿಕ್ ಸ್ಕ್ರೀನಿಂಗ್ ಅಂತೀವಿ, ಹೊಂದಾಣಿಕೆ ಆಗುತ್ತಾ ಇಲ್ಲ. ದೋಷಗಳೆಂಬುದು ಏನಾದರೂ ರಿಸ್ಕ್ ಇದೆಯಾ, ರಿಸ್ಕ್ ಫ್ಯಾಕ್ಟರ್ ಏನಾದೆಯಾ, ಅಪಾಯದ ಸೂಚನೆ ಏನಾದರೂ ಇದೆಯಾ ಅಂತ ನೋಡ್ತೇವೆ. ಜಾತಕ ಸಂಪೂರ್ಣ ವಿಶ್ಲೇಷಣೆ, ಅವ್ರ ಜೀವನ ಶೈಲಿ ಇಬ್ಬರದು ಹೇಗಿರುತ್ತೆ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋದು. ಇದರಲ್ಲಿ ಅಷ್ಟಕೂಟಗಳಿಗೆ ನಾವು 10% ಪ್ರಯಾರಿಟಿ ಕೊಡ್ತೇವೆ, ದೋಷಗಳಿಗೆ ಒಂದು 30% ಕೊಡ್ತೇವೆ, ಜಾತಕಕ್ಕೆ 60% ಪ್ರಯಾರಿಟಿ ಕೊಡ್ತೇವೆ. ಇದನ್ನು ನಾವು ಕಳೆದ ಬಾರಿ ನೋಡ್ತೇವೆ. ಅದರ ಜೊತೆ ಅಷ್ಟಕೂಟಗಳಲ್ಲಿ ನಾಡಿಕೂಟ, ರಾಶಿ, ಗಣ, ಗ್ರಹಮೈತ್ರಿ, ಯೋನಿ, ತಾರ, ವಶ್ಯ, ವರ್ಣ, ಈ 8 ಕೂಟಗಳಲ್ಲಿ 4 ಕೂಟಗಳನ್ನು ನಾವು ನೋಡಿದ್ವಿ. ನಾಡಿಕೂಟ ಜೀವನ ಶಕ್ತಿ, ಆರೋಗ್ಯ, ಸಂತಾನ ಸಂಬಂಧವನ್ನು ಸೂಚನೆ ಮಾಡ್ತದೆ. ರೂಲ್ ಏನಂತಂದರೆ, ಒಂದೇ ನಾಡಿ ಇರಬಾರ್ದು, ಹುಡುಗ ಹುಡುಗಿ ಇಬ್ಬರದು ನಕ್ಷತ್ರಕ್ಕೆ ಸಂಬಂಧಪಟ್ಟು. ಒಂದೇ ನಾಡಿ ಇದ್ದರೆ ದೋಷ, ಬೇರೆ ಬೇರೆ ನಾಡಿ ಇದ್ದರೆ ಉತ್ತಮ ಅಂತ ಹೇಳ್ತೇವೆ. ಚೆನ್ನಾಗಿದ್ರೆ ಜೀವನದ ಹೊಂದಾಣಿಕೆ ಚೆನ್ನಾಗಿರುತ್ತೆ. ರಾಶಿಕೂಟ ಭಾವನಾತ್ಮಕವಾದ ಹೊಂದಾಣಿಕೆ, ಹೆಚ್ಚಾಗಿ ದ್ವಾದಶ, ಷಷ್ಠ, ಅಷ್ಟಕ ಈ 2 ಪ್ರಧಾನವಾಗಿ ನೋಡುತ್ತೆ. ಮನಸ್ಸು ಹೊಂದಿದರೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ರಾಶಿಕೂಟ ಒಂದು ರೀತಿಯಾದಂಥ ಭಾವನಾತ್ಮಕವಾದಂಥ ಸಮನ್ವಯ ಸೂಚನೆ ಮಾಡ್ತದೆ. ರೂಲ್ ಇಷ್ಟೇ, ಹುಡುಗಿಯಿಂದ ಹುಡುಗ ಕೌಂಟ್ ಮಾಡಿದಾಗ ದ್ವಾದಶ ಆಗಬಾರದು, ಷಷ್ಠ ಅಷ್ಟಕ ಆಗಬಾರದು. ಇದೊಂದು ನಾವು ನೋಡ್ತೀವಿ. ಆಮೇಲೆ ಗಣಕೂಟ, ಇದು ಸ್ವಭಾವ ಮತ್ತು ವರ್ತನೆ ಹೊಂದಾಣಿಕೆಯನ್ನು ಸೂಚನೆ ಮಾಡ್ತದೆ. ಎಕ್ಸ್ಟರ್ನಲ್ ಆಗಿ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಸೂಚನೆ ಮಾಡ್ತದೆ. ಈ ಗಣಗಳಲ್ಲಿ 3 ಥರ ಗಣ ಇದೆ: ದೇವಗಣ, ಮನುಷ್ಯಗಣ, ರಾಕ್ಷಸಗಣ. ದೇವಗಣ ಅಂತಂಬೋದು ಶಾಂತವಾಗಿ ಸೂಚನೆ ಮಾಡ್ತದೆ. ಮನುಷ್ಯಗಣ ಸಾಮಾನ್ಯ, ರಾಕ್ಷಸಗಣ ತುಂಬ ಆವೇಶಭರಿತವಾದಂಥದ್ದು. ಸೊ ಇಲ್ಲಿ ದೇವಗಣ ರಾಕ್ಷಸಗಣ ಆಗಲಿ, ರಾಕ್ಷಸಗಣ ಮನುಷ್ಯಗಣ ಆಗಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಉಳಿದದ್ದೆಲ್ಲ ಚೆನ್ನಾಗಿರುತ್ತೆ. ಪ್ರತಿಕ್ರಿಯೆ ವಿಧಾನವೇ ಸಂಬಂಧವನ್ನು ಉಳಿಸುವಂತೆ ಅಂತಂಬುದು ನಮಗೆ ತಿಳ್ಕೊಳ್ಬೇಕು. ಆಮೇಲೆ ಗ್ರಹಮೈತ್ರಿ ಕೂಟ, ಮನೋಭಾವ, ಅವರು ಆಲೋಚನೆ ಮಾಡುವಂಥ ಶೈಲಿ ಹೇಗಿರುತ್ತೆ, ಸ್ನೇಹಪೂರ್ವಕವಾಗಿರುತ್ತಾ ಅಥವಾ ಶತ್ರುತ್ವವಾಗಿರ್ತದ ಅಂತ ತಿಳ್ಕೊಳ್ಬೋದು. ಸೊ ಇದನ್ನು ಅವರ ಜನ್ಮರಾಶಿ ಯಾವುದಿದೆ ಅದರ ಅಧಿಪತಿ ಗ್ರಹಗಳನ್ನು ತಗೊಂಡು ಅವರಿಬ್ಬರ ಮಧ್ಯ ಸಹಜ ಮೈತ್ರಿ ಹೇಗಿದೆ ಅಂತಂಬುದು ನೋಡ್ತೇವೆ. ಮೈತ್ರಿ, ಮಿತ್ರತ್ವ ಇದ್ದರೆ ತುಂಬ ಅನುಕೂಲ. ಅಟ್ಲೀಸ್ಟ್ ಸಮವಾಗಿದ್ರೂ ಪರವಾಗಿಲ್ಲ. ಶತ್ರುತ್ವವಾಗಿದ್ದರೆ ಆಲೋಚನೆಗಳು ಪರಸ್ಪರ ಭಿನ್ನವಾಗಿರುತ್ತೆ. ಆಲೋಚನೆಗಳು ಭಿನ್ನವಾಗಿದ್ದಾಗ ಏನಾಗುತ್ತೆ, ಒಳಗಡೆನೂ ಒಂಥರ ಇರುತ್ತೆ, ಹೊರಗಡೆ ನಾಟಕ ಮಾಡೋದು ಶುರು ಆಗುತ್ತೆ. ಅದು ಆ ಬಂಧ ಹೆಚ್ಚು ದಿನ ಉಳಿಯಲ್ಲ. ಇದು ಸಹಜ ಆಕರ್ಷಣೆ, ಶಾರೀರಿಕ ಹೊಂದಾಣಿಕೆ, ದಾಂಪತ್ಯ ಸೌಖ್ಯ, ಇಬ್ಬರ ನಡುವೆ ಸಹಜ ಆಕರ್ಷಣೆಯ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಇದು ಒಂದು. ನಂತರ ಇಷ್ಟುವರೆಗೂ ನಾವು ಕಳೆದ ಬಾರಿ ನಾವು ನೋಡಿದ್ವಿ. ಮುಂದೆ ಒಂದೊಂದಾಗಿ ನೋಡೋಣ. ಯೋನಿಕೂಟ. ಸೊ ಯೋನಿಕೂಟವನ್ನು ನಾವು ನೋಡಬೇಕಾದ್ರೆ, ಸೊ ಆ್ಯಪನ್ನು ಓಪನ್ ಮಾಡೋಣ. ವೈಶ್ವಾನರ.com ಓಪನ್ ಮಾಡಿ, ಈ ಜಾತಕ ಅಂತ ಕ್ಲಿಕ್ ಮಾಡಿ, ಇದರಲ್ಲಿ ಮ್ಯಾಚಿಂಗ್ ತಗೊಳ್ಳಿ. ಎಕ್ಸಾಂಪಲ್ ಯಾವುದನ್ನು ತಗೋಬೋದು ನಿಮ್ಮ ಇಷ್ಟ. ಇಲ್ಲಿ ಸಮರೈ ಟೇಬಲ್ ಹೇಗೂ ಕಾಣುತ್ತೆ, ಇಲ್ಲಿ ಡೀಟೇಲ್ಡ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗೆ ನಕ್ಷತ್ರಗಳು ಬೇಕಾದ್ರೆ ನೀವೇ ಆಯ್ಕೆ ಮಾಡ್ಕೋಬೋದು ಮ್ಯಾನ್ಯುವಲ್ ಆಗಿ, ಇಲ್ಲಾಂದರೆ ಆ ರೀತಿ ಹಾಗೆ ಬಿಡೋಣ. ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ. ಹುಡುಗಿದು ಅನುರಾಧ ನಕ್ಷತ್ರ 2ನೇ ಪಾದ, ಸರ್ ಹುಡುಗಂದು ರೇವತಿ ನಕ್ಷತ್ರ 2ನೇ ಪಾದ, ಹುಡುಗಿದು ಅಶ್ವಿನಿ ನಕ್ಷತ್ರ 1ನೇ ಪಾದ. ಇವರಿಬ್ಬರಿಗೆ ಹೊಂದಾಣಿಕೆ ಹೇಗಿದೆ ಅಂತ ನೋಡೋಣ. ಸೊ ಗ್ರಹ ಮೈತ್ರಿ ಅವ್ರಿಗೆ ನಾವು ನೋಡಿದ್ವಿ. ಇನ್ನು ಯೋನಿಕೂಟ,
ಸೊ ಯೋನಿಕೂಟ ಅಂತಂದ್ರೆ ಏನು? ಸೊ ಯೋನಿಕೂಟ ಅಂತಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೆ ಒಂದು ಪ್ರಾಣಿ ಸಿಂಬಲ್ ಇರ್ತದೆ. ಇದನ್ನು ಯೋನಿ ಅಂತ ಕರೀತಾರೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರಕ್ಕೆ ಕುದುರೆ. ಇಲ್ಲಿ ನಿಮಗೆ ಆ ಯೋನಿಕೂಟ ಟೇಬಲ್ ಅಂತ ಕಾಣುತ್ತೆ. ಇದು ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ತದೆ. ಅಶ್ವಿನಿ ಅಶ್ವ, ಭರಣಿ ನಕ್ಷತ್ರ ಗಜ ಅಥವಾ ಎಲಿಫೆಂಟ್ ಅಂತೆ, ಕೃತಿಕಾ ನಕ್ಷತ್ರ ಮೇಷ, ರೋಹಿಣಿ ನಕ್ಷತ್ರ ಸರ್ಪ. ಈ ತರ ಪ್ರತಿಯೊಂದು ನಕ್ಷತ್ರಕ್ಕೂ ಅದು ಸೂಚನೆ ಮಾಡುವಂತ ಒಂದು ಜಂತುವಿನ ಸಿಂಬಲ್ ಇರುತ್ತೆ. ಆ ಸಿಂಬಲ್ ಅನ್ನು ತಗೊಳ್ತೇವೆ. ಸೊ ಈ ಪ್ರಾಣಿಗಳ ಸ್ವಭಾವದ ಆಧಾರದ ಮೇಲೆ ಹೊಂದಾಣಿಕೆ ಮಾಡ್ತಾರೆ. ಯೋನಿಕೂಟ ಅಂತಂಬುದು ಎಕ್ಸ್ಪೆಷಲಿ ಯಾಕೆ ನೋಡ್ತೀವಿ ಅಂತಂದ್ರೆ, ಹುಡುಗ ಹುಡುಗಿಯ ಮಧ್ಯ ಇಂಟರ್ ಕೋರ್ಸ್ ಯಾವ ರೀತಿ ಇರುತ್ತೆ ಅಂತ ಬೇಸಿಕ್ ಅನಾಲಿಸಿಸ್ ಅಷ್ಟೆ. ಡೀಪಾಗಿ ಹೋಗ್ಬೇಕಾದ್ರೆ ಮತ್ತೆ ಜಾತಕದಲ್ಲಿ ನೋಡ್ಬೇಕು. ಇಬ್ಬರ ಸಪ್ತಮಾಧಿಪತಿ ಶುಕ್ರ, ಆ ಭಾವುಕತೆ ಹೇಗಿರುತ್ತೆ, ಇಬ್ಬರ ಫ್ಯಾಂಟಸಿ ಹೇಗಿರುತ್ತೆ, ಯಾವ ಥರ ಇಷ್ಟಪಡ್ತಾರೆ, ಅದನ್ನ ಅಷ್ಟೇ ಸಾಕು. ಅದ್ರ ಮೇಲೆ ನಾವು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಇದನ್ನು ತಿಳ್ಕೊಳ್ಬೇಕು ಬೇಸಿಕ್ ಆಗಿ ಒಂದು ಅನಲೈಸಿಸ್. ಯಾಕೆಂದ್ರೆ ಇಬ್ಬರ ಆಕರ್ಷಣೆ, ಹುಡುಗ ಹುಡುಗಿ ಮಧ್ಯೆ ಎಷ್ಟು ತೊಂದರೆ ಇರಲಿ, ಅವ್ರದ್ದು ಆಟಿಟ್ಯೂಡ್ ಡಿಫ್ರೆನ್ಸ್ ಇರ್ಬೋದು, ಆಲೋಚನೆ ಬೇರೆ ಇರ್ಬೋದು, ಶಾರೀರಿಕವಾಗಿ ಆರೋಗ್ಯದ ಬೇರೆ ಇರ್ಬೋದು, ಆದರೂ ಹುಡುಗ ಹುಡುಗಿಯ ಮಧ್ಯೆ ಒಂದು ಇಂಟರ್ ಕೋರ್ಸ್ ಬಲವಾಗಿದ್ರೆ ಸಂಬಂಧ ಚೆನ್ನಾಗಿ ಉಳಿತದೆ. ಯಾಕೆಂದ್ರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕ್ಕಾಗಲ್ಲ, ಆಕರ್ಷಣೆ ಎಂಬುದು ಇರುತ್ತೆ. ಆ ಫ್ಯಾಂಟಸೀಸ್ ಇಬ್ಬರದು ಒಂದಾಯ್ತು ಅಂದ್ಕೊಳ್ಳಿ, ಅವರಿಬ್ಬರ ಮಧ್ಯೆ ಸಹಜವಾಗಿ ಪ್ರೀತಿ ಎಂಬುದು ಮೂಡ್ತದೆ. ಇಲ್ಲ ಅಂತಂದ್ರೆ ಬಲವಂತವಾಗಿ ಮೂಡ್ತದೆ. ಸೊ ಏನೋ ಮಕ್ಕಳಿಗೋಸ್ಕರವೋ ಸಮಾಜಕ್ಕೋಸ್ಕರವೋ ಬೇರೆ ಬೇರೆ ಒತ್ತಡಗಳಿಂದ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಯಾವುದೋ ಒಂದು ಕಾರಣ, ಆಸಕ್ತಿ ಸಹಜವಾಗಿಲ್ಲ, ಬಟ್ ಬಲವಂತವಾಗಿ ನಾವು ಜೀವನ ನಡೆಸ್ಕೊಂಡು ಹೋಗೋದಾಗ್ತದೆ. ಹಾಗಾಗಿ ಆ ಯೋನಿಕೂಟವನ್ನು ಪ್ರಧಾನವಾಗಿ ನೋಡ್ತಿದ್ರು. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಜ್ಞಾನವನ್ನು ಬಯಸ್ತಾನೆ, ಕ್ಷತ್ರಿಯ ಶಕ್ತಿಯನ್ನು ಬಯಸ್ತಾನೆ, ವೈಶ್ಯ ಐಶ್ವರ್ಯವನ್ನು ಬಯಸ್ತಾನೆ, ಶೂದ್ರ ಸುಖವನ್ನು ಬಯಸ್ತಾನೆ ಅಂತ ಒಂದು ರೂಲ್ ಇತ್ತು. ಅಲ್ಲಿ ಈ ಸುಖ, ಈ ಒಂದು ವರ್ಣಗಳು ಯಾವುದು ಕೂಡ ಈಗ ನಾವು ನಡ್ಕೊಳ್ತಾ ಇರುವಂತದ್ದು ಸಂಬಂಧ ಇದು ವರ್ಣ ಅಷ್ಟೇ, ಇದು ಜಾತಿ ಅಲ್ಲ. ಬ್ರಾಹ್ಮಣನಿಗೆ ಏನ್ ಬೇಕು? ಅವನಿಗೆ ಜ್ಞಾನ ತಪಸ್ವಿ, ಜ್ಞಾನ ಪಿಪಾಸಿ, ಜ್ಞಾನ ಇದ್ರೆ ಸಾಕು ಅವನಿಗೆ. ಜ್ಞಾನ ಬೇಕು ಅಂತ ಅಂದ್ಕೊಳ್ಳೋನಿಗೆ ಸುಖದ ಬಗ್ಗೆ ಅಷ್ಟೇ ಎಚ್ಚರ ಕೊಡಲ್ಲ ಅವನು. ಹಾಗಾಗಿ ಬ್ರಹ್ಮ ವಿವಾಹ, ದೈವ ವಿವಾಹ ಆ ಹಂತದಲ್ಲಿ ಯೋನಿಕೂಟವನ್ನು ನೋಡೋದು ಬೇಕಾಗಿದ್ದಿಲ್ಲ. ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹದಲ್ಲಿ ಧರ್ಮ ತುಂಬಾ ಮುಖ್ಯ ಆಗ್ತದೆ ಅಲ್ಲಿ ಕೂಡ. ಆದ್ರೆ ಅಲ್ಲಿ ಆಲೋಚನೆ ತುಂಬಾ ಮುಖ್ಯ. ಹಾಗಾಗಿ ಗ್ರಾಮೈತ್ರಿ ನೋಡ್ತಿದ್ರು. ಈಗ ನಮಗೆ ಪ್ರಜಾಪತ್ಯ ವಿವಾಹ ದಾಟಿ ಗಾಂಧರ್ವ ವಿವಾಹಕ್ಕೆ ಬಂದಿದೆ. ಗಾಂಧರ್ವ ವಿವಾಹದಿಂದ 4 ವಿವಾಹಗಳು ಪ್ಯೂರ್ಲಿ ಸುಖಕ್ಕೆ ಸಂಬಂಧಪಟ್ಟ ಮದುವೆಗಳು. ಅದಕ್ಕೆ ಮುಂಚಿರುವಂತ 4 ಮದುವೆಗಳು ಧರ್ಮಕ್ಕೆ ಸಂಬಂಧಪಟ್ಟದ್ದು. ಸೊ ಇವತ್ತು ಮದುವೆ ಅಂತಂಬ ಮೋಟೋ ಏನು ಅಂತಂದ್ರೆ, ಮದುವೆ ಯಾಕೆ ಮಾಡಿಕೊಳ್ಳಬೇಕು ಅಂತಂಬ ಪ್ರಶ್ನೆ ಹಾಕಿಕೊಂಡರೆ, ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕಾಗಲಿ, ಪರಲೋಕಕ್ಕೋಸ್ಕರ ಪ್ರಯತ್ನಕ್ಕೆ ಸಾಧನೆಗಾಗಲಿ, ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು, ಧರ್ಮಾಚರಣೆ ಮಾಡಬೇಕು, ಸತ್ಕರ್ಮಗಳು ಮಾಡಬೇಕು, ಸಂತಾನೋತ್ಪತ್ತಿ ಇದಕ್ಕೆ ಮಾಡಬೇಕು, ಈ ಪ್ರಶ್ನೆ ಇದಕ್ಕೆ ಯಾವುದು ನಿಮಗೆ ಈ ಥರ ಆನ್ಸರ್ಸ್ ಬರಲ್ಲ. ಮದುವೆ ಮಾಡಿಕೊಳ್ಳೋದಕ್ಕೆ ಚೆನ್ನಾಗಿ ಸುಖವಾಗಿರ್ಲಿಕ್ಕೆ ಅಷ್ಟೇ. ಸೊ ಸುಖ ಅಂತಂದಾಗ ಎಲ್ಲದಕ್ಕಿಂತ ದೊಡ್ಡ ಸುಖ ಯಾವುದು ಅಂತಂದ್ರೆ ಈ ದಾಂಪತ್ಯ ಸುಖ ಅಂತ ಹೇಳುತ್ತೆ. ಹಾಗಾಗಿ ಯೋನಿಕೂಟ ಅಂತಂಬೋದು ಹಿಂದೆ ಶೂದ್ರರಿಗೆ ಮಾತ್ರ ನೋಡ್ತಿದ್ರು. ಅಂದರೆ ಯಾರಿಗೆ ಜ್ಞಾನ ಬೇಕಾಗಿಲ್ಲ, ಯಾರ ಜೀವನ ಬರೀ ಲೌಕಿಕ ಸಾಧನೆ ಅಲ್ಲ ಹೌದು ಅವ್ರಿಗೆ ಮಾತ್ರ ನೋಡ್ತಿದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಪಾಪ ಶೂದ್ರಾದಿಗಳಂತದ್ದು ಏನು ಗೊತ್ತಿಲ್ಲದವರು, ಜ್ಞಾನ ಇಲ್ಲದವರು ಅಂತ ಅರ್ಥ. ಇವತ್ತು ಆ ಅರ್ಥದಲ್ಲಿ ತಗೊಳ್ಳಿಕ್ ಬರಲ್ಲ. ಇವತ್ತೇನ್ ಮಾಡ್ತೇವೆ, ಯೋನಿಕೂಟ ಅಂತಂಬುದು ಎಲ್ಲರಿಗೂ ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಗಾಂಧರ್ವ ವಿವಾಹ ಅಸುರ ವಿವಾಹದ ಮಧ್ಯದ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಸಮಾಜ ವೈವಾಹಿಕ ಬಂಧ ಅಂತ ಅದು 2 ಮಧ್ಯದಲ್ಲಿದೆ. ಹಾಗಾಗಿ ಇಲ್ಲಿ ಇಂಟರ್ ಕೋರ್ಸೇ ಪ್ರಧಾನ ಆಗ್ತದೆ. ಮದುವೆ ಅಂತಂದ್ರೆ ಇಂಟರ್ ಕೋರ್ಸೇ ಪ್ರಧಾನ, ಮಕ್ಕಳು ಕೂಡ ಪ್ರಧಾನ ಅಲ್ವೇ ಅಲ್ಲ. ಬೇಕಾದ್ರೆ ಅವ್ರ ಸುಖಕ್ಕೆ ಏನೋ ತೊಂದರೆ ಆಯ್ತು ಅಂದ್ರೆ ಡೈವರ್ಸ್ಗಳಿಗೂ ರೆಡಿ ಇರ್ತಾರೆ. ಹಾಗಾಗಿ ಯೋನಿಕೂಟ ಅಂತಂಬುದು ತುಂಬಾ ಪ್ರಧಾನವಾಗಿ ನೋಡ್ತೇವೆ. ಅವರಿಬ್ಬರ ಫ್ಯಾಂಟಸೀಸ್ ಬೇಸಿಕ್ ಆಗಿ ಮ್ಯಾಚ್ ಆಗ್ತದ, ಮತ್ತೆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದು ಬೇರೆ. ಬೇಸಿಕ್ ಆಗಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತಂಬೋದಕ್ಕೆ ಯೋನಿಕೂಟವನ್ನ ನೋಡ್ತೇವೆ. ಇದು ರೂಲ್ ಏನಂತಂದ್ರೆ, ಕೆಲವೊಂದು ಜಂತುಗಳು ವೈರತ್ವ ಇರುತ್ತೆ. ಇಲ್ಲಿ ಕೂಡ ಆ ವೈರತ್ವವನ್ನ ಸಹಾಯದಿಂದ ನಾವು ತಿಳ್ಕೊಡ್ತೇವೆ. ಇಬ್ಬರದು ಹುಡುಗ ಹುಡುಗಿದು ಒಂದೇ ಯೋನಿ ಆದ್ರೆ, ಅಂದ್ರೆ ಒಂದೇ ಜಂತುವನ್ನ ಸಿಗ್ನಿಫೈ ಮಾಡಿದರೆ ಅದು ಅತ್ಯುತ್ತಮವಾದ ಹೊಂದಾಣಿಕೆ. ಅಟ್ಲೀಸ್ಟ್ ಫ್ರೆಂಡ್ ಆಯ್ತು ಅಂದ್ಕೊಳ್ಳಿ, ಫ್ರೆಂಡ್ಲಿ ಯೋನಿ ಆದ್ರೆ ಪರವಾಗಿಲ್ಲ, ಉತ್ತಮ ಹೊಂದಾಣಿಕೆ.
ಶತ್ರುಗಳಾಗಬಾರ್ದು. ಎನಿಮಿ ಯೋನಿ ಆಯ್ತು ಅಂದ್ಕೊಡಿ, ಸಮಸ್ಯೆಗಳು, ಆಕರ್ಷಣೆಯ ಕೊರತೆ, ಅಸಮಾಧಾನ ಆಗ್ತದೆ. ಸೊ ಹಾಗಾಗಿ ಗರಿಷ್ಠವಾಗಿ ಇದಕ್ಕೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂದ್ರೆ 4 ಪಾಯಿಂಟ್ಸ್ ಬರುತ್ತೆ. ಇದು ಮುಖ್ಯವಾದದ್ದು. ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಸೊ ಪ್ರತಿಯೊಂದು ನಕ್ಷತ್ರ ಕೂಡ ಒಂದು ಅನಿಮಲ್ ಸಿಂಬಲ್ ತೋರಿಸುತ್ತೆ. ಆ ಟೇಬಲ್ ಅಲ್ಲಿ ನೀವು ನೋಡಬಹುದು. ಸೊ ಹುಡುಗನ ನಕ್ಷತ್ರಕ್ಕೆ ರೇವತಿ ನಕ್ಷತ್ರ, ಸೊ ಗಜ ಎಲಿಫೆಂಟ್, ಮತ್ತೆ ಅಶ್ವಿನಿ ನಕ್ಷತ್ರಕ್ಕೆ ಹಾರ್ಸ್. ಸೊ ಇಲ್ಲಿ ರೂಲ್ಸ್ ಕೊಟ್ಟಿದೆ ನೋಡಿ. ಸೇಮ್ ನಕ್ಷತ್ರ ಆದ್ರೆ 4 ಪಾಯಿಂಟ್ ಕೊಡಿ, ಫ್ರೆಂಡ್ಲಿ ಯೋನಿ ಆದ್ರೆ 3 ಕೊಡಿ, ನ್ಯೂಟ್ರಲ್ ಆದ್ರೆ 2 ಕೊಡಿ, ಎನಿಮಿ ಆದ್ರೆ 0 ಕೊಡಿ. ಇಲ್ಲಿ ನೋಡಿ, ಫ್ರೆಂಡ್ಲಿ ಪೈರ್ ಯಾವುದು ಅಂತಂದಾಗ ಸೇಮ್ ಯೋನಿ ಇರಬೇಕು. ಸೇಮ್ ಯೋನಿದು ತೊಂದರೆ ಇಲ್ಲ. ಫ್ರೆಂಡ್ಲಿ ಪೈರ್ ನೀವು ತಗೊಂಡ್ರೆ ಇಲ್ಲಿ ನೋಡಿ, ನಕುಲ ಸಿಂಹ ಇದು ಬಂದು ಫ್ರೆಂಡ್ಲಿ ಪೈರ್ ಅಂತ ಕೊಟ್ಟಿದೆ. ಎನಿಮಿ ಪೈರ್ಸ್ ಯಾವುದು, ಶತ್ರುಗಳು ಅಂತಂದ್ರೆ ಗೋವು ಮತ್ತೆ ವ್ಯಾಘ್ರ ಹುಲಿ, ಇದು ಎರಡಕ್ಕೂ ಶತ್ರುತ್ವ ಇದೆ. ಸರ್ಪ ಮತ್ತೆ ಕೋತಿ ವಾನರ ಮಂಗ, ಇದೆರಡಕ್ಕೂ ಶತ್ರುತ್ವ ಇದೆ. ಮತ್ತೆ ಇಲಿ ಮತ್ತೆ ಬೆಕ್ಕು, ಅದೆರಡಕ್ಕೂ ನ್ಯಾಚುರಲ್ ಶತ್ರುತ್ವ ಇದೆ. ನಾಯಿ ಮತ್ತೆ ಶ್ವಾನ ಅಂತೇವೆ, ಮತ್ತೆ ಮೃಗ ಅಂದ್ರೆ ಜಿಂಕೆ, ಅದಕ್ಕೂ ಶತ್ರುತ್ವ ಇದೆ. ಅಶ್ವ ಮಹಿಷ ಇದೆರಡಕ್ಕೂ ಶತ್ರುತ್ವ. ಮತ್ತೆ ಗಜ ಸಿಂಹ ಇದೆರಡಕ್ಕೂ ಶತ್ರುತ್ವ. ಮೇಷ ಮತ್ತೆ ನಕುಲ ಇವೆರಡಕ್ಕೂ ಶತ್ರುತ್ವ ಇದೆ. ಇದು ಎನಿಮಿ ಪೇರ್ಸ್ ಅಂತೇವೆ. ಈ ಪೇರಲ್ಲಿ ಬರಬಾರದು. ಸೊ ಇದು ಈ ಪೇರಲ್ಲೂ ಇಲ್ಲ, ಫ್ರೆಂಡ್ಲಿ ಪೇರಲ್ಲೂ ಇಲ್ಲ ಅಂತಂದಾಗ ಅದನ್ನೇನಂತೇವೆ ನಾವು ನ್ಯೂಟ್ರಲ್, ಸಮ ಅಂತ ಕರಿತೇವೆ. ಸೊ ಎನಿ ಪೇರ್ ನಾಟ್ ಕವರ್ಡ್ ಅಬೌವ್ ಈಸ್ ಟ್ರೀಟೆಡ್ ಆಸ್ ನ್ಯೂಟ್ರಲ್. ಫಾರ್ ಎಕ್ಸಾಂಪಲ್ ಕೌ ಅಂಡ್ ಎಲಿಫೆಂಟ್, ಇದು ಮೇಲೆ ಪೇರಲ್ಲಿ ಇಲ್ಲ, ಹಾಗಾಗಿ ಇದು ನ್ಯೂಟ್ರಲ್. ಸೊ ಇಲ್ಲಿ ನೋಡಿ, ಈಗ ಬಂದಿರುವಂತ ಈ ಹುಡುಗನ ನಕ್ಷತ್ರಕ್ಕೆ ಹುಡುಗಿ ನಕ್ಷತ್ರಕ್ಕೆ ಇರುವಂತದ್ದು, ದಿಸ್ ಇಸ್ ಟ್ರೀಟೆಡ್ ಆಸ್ ಅ ನ್ಯೂಟ್ರಲ್ ಯೋನಿ ಪೇರಿಂಗ್ ಬಿಟ್ವೀನ್ ಎಲಿಫೆಂಟ್ ಅಂಡ್ ಹಾರ್ಸ್. ಇದು ನ್ಯೂಟ್ರಲ್ ಆಗಿದೆ, ಹಾಗಾಗಿ 2 ಪಾಯಿಂಟ್ ಕೊಡ್ತೇವೆ. ಸಮ, ಅಷ್ಟು ಪೂರ್ತಿ ಆಕರ್ಷಣೆಯೂ ಇರಲ್ಲ, ಹಾಗೆಂತೇಳಿ ಬಿಟ್ಟುಕೊಳ್ಳೋ ತರ ಕೂಡ ಇರಲ್ಲ. ಸೊ ಆವರೇಜ್ ಆಗಿರುತ್ತೆ. ದಿಸ್ ಈಸ್ ಓಕೆ. 2 ಬಂದ್ರೂ ಕೂಡ ಪರವಾಗಿಲ್ಲ. 2ಕ್ಕಿಂತಲೂ ಕಡಿಮೆ ಅಂತ ಅಂದ್ಕೊಳ್ಳಿ, ಒಂದು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಕೆಲವೊಂದು ಸಾಫ್ಟ್ವೇರ್ಸ್ ಅಲ್ಲಿ 1 ಕೂಡ ಹಾಕ್ತಾರೆ, ಬಟ್ 2ಕ್ಕಿಂತ, ಯಾಕಂದ್ರೆ ಆವರೇಜ್ ಇಷ್ಟು, ಆವರೇಜ್ಗಿಂತಲೂ ಕಡಿಮೆ ಬಂದ್ರೆ ಅಷ್ಟು ರೆಕಮೆಂಡೆಡ್ ಅಲ್ಲ. ಅಂದ್ರೆ ಬೇಸಿಕ್ ಆಗಿ ಅವರು ಇಷ್ಟಪಡೋದಿಲ್ಲ. ಇನ್ ಕೇಸ್ ಲವ್ ಮಾಡಿಕೊಂಡು ಇವತ್ತಿನ ದಿನ ಲವ್ ಮಾಡಿಕೊಂಡ್ರು ಅಂತ ಅಂದ್ಕೊಳ್ಳಿ, ದಟ್ ಈಸ್ ಓಕೆ. ಯಾಕಂದ್ರೆ ಪೂರ್ತಿ ಒಬ್ಬರನ್ನೊಬ್ಬರು ಇಷ್ಟಪಡೋದೇ ಸುಖವನ್ನು ಬಯಸಿ ಇಷ್ಟಪಡ್ತಾರೆ. ಸೊ ಅಲ್ಲಿ ಅವರಿಗೆ ಕ್ಲಾರಿಟಿ ಬಂದ್ಬಿಡ್ತದೆ. ಇಲ್ಲ ಹೊಸ ಸಂಬಂಧ ಅಂತಂದ್ರೆ ಯೋನಿಕೂಟ ಇವತ್ತಿನ ದಿನ ಮ್ಯಾಂಡೇಟರಿ ಆಗಿದ್ರೆ ಒಳ್ಳೇದು. 0 ಆಗ್ಲಿ 1 ಆಗ್ಲಿ ಬಂದ್ರೆ ಏನಾಗುತ್ತೆ, ಆಕರ್ಷಣೆ ಕಡಿಮೆ ಇರುತ್ತೆ. ಆಕರ್ಷಣೆ ಕಡಿಮೆ ಇದ್ದಾಗ ಸರ್ಕಮ್ಸ್ಟೆನ್ಸ್ ತುಂಬಾ ಸ್ಟ್ರಾಂಗ್ ಇರಬೇಕು, ಎಥಿಕ್ಸ್ ಎಂಬ ಬಾರ್ಡರ್ ತುಂಬಾ ಸ್ಟ್ರಾಂಗ್ ಇರಬೇಕು. ಅದಿಲ್ಲದಿದ್ರೆ ಕಷ್ಟ. ಇದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಒಂದು ವೇಳೆ ಭಾವನಾತ್ಮಕವಾದಂತಹ ಹೊಂದಾಣಿಕೆ ಬಲವಾಗಿದ್ರೆ, ಅವರೊಂದು 7 ವರ್ಷ 8 ವರ್ಷ ಲವ್ ಮಾಡಿಕೊಂಡಿದ್ರೆ, ಒಂದು ವೇಳೆ ಯೋನಿ ದೋಷದ ಪರಿಣಾಮ ಕಡಿಮೆ ಆಗಬಹುದು. ಆದ್ರೂ ಇವತ್ತಿನ ಜನರೇಷನ್ಗೆ ಅದು ಕಷ್ಟ. ಯಾಕೆಂತಂದ್ರೆ ಇವತ್ತು ಲವ್ ಮಾಡೋದಕ್ಕೆ ದೊಡ್ಡ ಫೌಂಡೇಶನ್ ಏನಿಲ್ಲ. ಯಾಕೆಂದ್ರೆ ಸಿನಿಮಾಗಳ ಪ್ರಭಾವದಿಂದಲೋ, ಹುಡುಗ ಹುಡುಗಿ ಅವ್ರು ನೋಡ್ಲಿಕ್ಕೆ ಚೆನ್ನಾಗಿದ್ದ ರೂಪದ ಪ್ರಭಾವದಿಂದಲೂ ಲವ್ ಮಾಡ್ತಿದ್ದಾರೆ. ಇದು ಪ್ರೀತಿ ಅಂತ ಅನಿಸಿಕೊಳ್ಳೋದೇ ಇಲ್ಲ. ಅದನ್ನೇನಂತೇವೆ ನಾವು ಮೋಹ ಅಥವಾ ಕಾಮ ಅಂತ ಕರಿತೇವೆ. ಅದರಲ್ಲಿ ಒಬ್ಬರ ಮಧ್ಯೆ ಒಬ್ಬರು ಭಾವನಾತ್ಮಕವಾದ ಹೊಂದಾಣಿಕೆ ಸಾಧ್ಯವೇ ಇಲ್ಲ. ಇನ್ ಕೇಸ್ ಇದ್ದರೆ ಆವಾಗ ಇದನ್ನು ಎಕ್ಸೆಪ್ಷನ್ ಆಗಿ ತಗೊಳ್ಬಹುದು. ಮತ್ತೆ ಇನ್ನೊಂದು ಎಕ್ಸೆಪ್ಷನ್, ಜಾತಕದಲ್ಲಿ ಶುಕ್ರ ಬಲವಾಗಿರ್ಬೇಕು. 2 ಜಾತಕದಲ್ಲಿ ಶುಕ್ರ ಬಲವಾಗಿ ಏನಾದ್ರೂ ಇದ್ರೆ ಆವಾಗ ಕೂಡ ಇದಕ್ಕೆ ಎಕ್ಸೆಪ್ಷನ್ ಕೊಡ್ಬೋದು. ಯಾಕೆಂತಂದ್ರೆ ಹೊರನೋಟಕ್ಕೆ ಚೆನ್ನಾಗಿಲ್ಲ, ಬಟ್ ಒಳಗೆ ಚೆನ್ನಾಗಿದೆ, ಜಾತಕ ಬಲವಾಗಿರೋದ್ರಿಂದ ಆಕ್ಸೆಸ್ ಮಾಡ್ಬೋದು. ಆಮೇಲೆ ಪರಸ್ಪರ ಅರ್ಥ ಮಾಡಿಕೊಳ್ಳೋದಿರ್ಬೇಕು, ಗ್ರಹ ಮೈತ್ರಿ ಚೆನ್ನಾಗಿರ್ಬೇಕು, ಆವಾಗ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಶತ್ರುತ್ವ ಬಂದರೆ, ಒಂದು ವೇಳೆ ಹುಡುಗ ನಕ್ಷತ್ರಕ್ಕೆ ಹುಡುಗಿ ನಕ್ಷತ್ರಕ್ಕೆ ಶತ್ರುತ್ವ ಅಂತ ಅಂಬೋದು ಕಾಣಿದರೆ ಆವಾಗ ಈ ಎಕ್ಸೆಪ್ಷನ್ಸ್ ನೋಡಿ. ಸೊ ಭಾವನಾತ್ಮಕವಾದಂಥ ಬಂಧ ಇರಬೇಕು, ಜಾತಕದಲ್ಲಿ ಶುಕ್ರ ಬಲವಾಗಿರಬೇಕು, ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿ ಇರಬೇಕು. ಆವಾಗ ಇದನ್ನ ನೀವು ಓಕೆ ಅನ್ಬೋದು. ಸೊ ಸಹಜ ಯೋನಿಕೂಟ ಅಂತಂದ್ರೆ ಏನ್ ಹೇಳ್ಬೋದು, ಸಹಜ ಪ್ರೇರಣೆ, ಇನ್ಸ್ಟಿಂಕ್ಟ್ ಅಂತೇವೆ. ನಮಗೆ ತಿಳಿಯದೆ ಇದು ಕಾರ್ಯನಿರ್ವಹಣೆ ಮಾಡ್ತದೆ. ಇದು ಸರಿ ಹೋದ್ರೆ ಸಂಬಂಧ ಸಹಜವಾಗಿರುತ್ತೆ.
ಸರಿ ಹೊಂದದೇ ಇದ್ರೆ ಅಸಮಾಧಾನ ಉಂಟಾಗ್ತದೆ. ಅದು ಯಾವತ್ತಿಗೂ ಹೋಗಲ್ಲ. ಬೇರೆ ಎಷ್ಟೆಲ್ಲ ಚೆನ್ನಾಗಿದ್ರು ಕೂಡ ತೊಂದರೆ ಆಗ್ತದೆ. ಅದಕ್ಕೆ ನೋಡಿ, ಹುಡುಗ ಹುಡುಗಿ ಮಧ್ಯ ಬಂಧ ಇದೆಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಬಡತನ ಬಂದ್ರು ಒಬ್ಬರಿಗೊಬ್ಬರು ಕಷ್ಟ ಬಂದ್ರು ಅವರು ಜಯಿಸಿ ಜೀವನವನ್ನು ಮುಂದುವರಿಸ್ತಾರೆ. ಅದೇ ಈ ಬಂಧ ಸರಿ ಇಲ್ಲ ಅಂತಂದ್ರೆ ಉಳಿದದ್ದು ಬೇಕಾದಿರ್ಲಿ, ಕೋಟೀಶ್ವರರಾಗಿರ್ಲಿ, ಮಿಲಿನಿಯರ್ ಆಗಿರ್ಲಿ, ಡೈವರ್ಸ್ ತಗೊಂಡು ಹೋಗ್ತಾರೆ. ಶ್ರೀಮಂತರನ್ನ ನಾವು ನೋಡ್ತಾ ಇದ್ದೀವಲ್ಲ, ಡೈವರ್ಸ್ ತಗೊಂಡು ಹೋಗ್ತಾ ಇರ್ತಾರಲ್ಲ. ಯಾಕಂದ್ರೆ ಎಲ್ಲ ಇದೆ, ಇನ್ನಿಲ್ಲದ್ದೇನು, ಪ್ರೀತಿ ಇಲ್ಲ, ಅದರಿಂದ ಅಸಮಾಧಾನ. ಹಾಗಾಗಿ ಈ ಕೂಟ ಅಂತಂಬೋದು ಖಂಡಿತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಯೋನಿಕೂಟ ಅಂತಂಬೋದು ಸಹಜ ಆಕರ್ಷಣೆ, ಶಾರೀರಿಕ ಪ್ರತಿಕ್ರಿಯಿಸುವಂಥ ಸ್ವಭಾವ, ಸಮೀಪವಾಗಬೇಕೆಂಬ ಸಹಜ ಭಾವನೆ ಸೂಚನೆ ಮಾಡ್ತದೆ. ಇಬ್ಬರ ನಡುವೆ ಸಹಜ ಶಾರೀರಿಕ ಸ್ಪಂದನೆ ಇದೆಯಾ ಇಲ್ವಾ ಅಂತ ಸೂಚನೆ ಮಾಡ್ತದೆ. ಉತ್ತಮವಾಗಿದ್ರೆ ಸಹಜ ಆಕರ್ಷಣೆ ಇರ್ತದೆ. ಅದೇ ಇಲ್ಲ ಅಂತಂದ್ಕೊಳ್ಳಿ, ಆಕರ್ಷಣೆ ಕಡಿಮೆ ಆಗಬಹುದು, ಆಸಕ್ತಿಯ ವ್ಯತ್ಯಾಸ ಇರ್ಬೋದು, ಅಸಮಾಧಾನ ಇರ್ಬೋದು, ಒಬ್ಬರಿಗೆ ಇಂಟ್ರೆಸ್ಟ್ ಇದ್ದಾಗ ಇನ್ನೊಬ್ಬರಿಗೆ ಇಂಟ್ರೆಸ್ಟ್ ಇರದೇ ಇರ್ಬೋದು. ಇದರಿಂದ ಏನಾಗುತ್ತೆ, ಮನೆಗೆ ಬ್ಯಾಲೆನ್ಸ್ ತಪ್ತದೆ. ಹಾಗಾಗಿ ಇದು ತುಂಬಾ ಮುಖ್ಯವಾದಂಥ ಕೂಟ. ನಾಡಿ ಕೂಟ, ಗ್ರಹ ಮೈತ್ರಿ, ಯೋನಿ, ಇದೆಲ್ಲ ಇವತ್ತಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು, ಈ ನಾಡಿಕೂಟ ಹೆಚ್ಚು ಯಾರಲ್ಲಿ ಇರಬೇಕು ಅಂತಂದ್ರೆ ಶ್ರೀಮಂತರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತಾರೆ ನೋಡಿ, ಅವ್ರಿಗೆ ಖಂಡಿತ ಇರಬೇಕು. ಇಲ್ಲ ಅಷ್ಟೇನು ಇಂಡಿಪೆಂಡೆಂಟ್ ಅಲ್ಲ, ಪಾಪ ಸಂಬಂಧಗಳು ಸಿಗೋದೇ ಕಷ್ಟವಾಗಿದೆ ಅಂತಂದಾಗ ಇದನ್ನ ಆಕ್ಸೆಪ್ಟ್ ಮಾಡ್ತೀವಿ. ಯಾಕೆಂತಂದ್ರೆ ಬೇರೆ ಸಂಬಂಧಗಳು ಸಿಗೋದಿಲ್ಲ ಅಂತಂದಾಗ ಅವರಿಗೆ ಮೋಹ ಅಂತಂಬೋದು ಉಂಟಾಗ್ಲಿಕ್ಕೆ ಜಾಸ್ತಿ ಇಲ್ಲ. ಹಾಗಾಗಿ ಅಂತ ಕಂಡೀಷನ್ ಒಪ್ಪಬಹುದು. ಬಟ್ ಇವತ್ತಿನ ಕಾಲದಲ್ಲಿ ಸಿನಿಮಾದ ಪ್ರಭಾವ, ಆಕರ್ಷಣೆಯ ಪ್ರಭಾವ, ಹುಡುಗ ಹುಡುಗಿಯರ ವಸ್ತ್ರಧಾರಣೆ ಇದೆಲ್ಲ ಮೋಹಗೊಳಿಸುವಂತ ಸ್ಥಿತಿಯಲ್ಲಿರೋದ್ರಿಂದ ಇದು ಖಂಡಿತ ಚೆನ್ನಾಗಿದ್ರೆ ಒಳ್ಳೇದು. ಇಲ್ಲದ್ರೆ ಅನ್ಕಂಡೀಷನಲ್ ಆಗಿತ್ತಂದ್ರೆ, ಲವ್ ಇದ್ರೆ ಪರವಾಗಿಲ್ಲ, ಕಂಡೀಷನ್ ಆಯ್ತು ಅಂದ್ಕೊಳ್ಳಿ ತುಂಬಾ ಕಷ್ಟ ಆಗ್ತದೆ. ಇದನ್ನ ಖಂಡಿತವಾಗಿ ಕನ್ಸಿಡರ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ತಾರಾಕೂಟ. ತಾರಾಕೂಟ ಇದು ಸಿಂಪಲ್ ಒನ್. ಇದು ದಾಂಪತ್ಯ ಜೀವನದಲ್ಲಿ ಶುಭ ಫಲಿತಾಂಶಗಳು ಮತ್ತು ಭಾಗ್ಯ ಸಂಬಂಧವನ್ನು ಅದೃಷ್ಟ ಎಷ್ಟಿದೆ ಅಂತ ಸೂಚನೆ ಮಾಡ್ತದೆ. ಸೊ ತಾರಾಕೂಟದಿಂದ ನಾವೇನ್ ತಿಳ್ಕೊಡ್ತೇವೆ, ಅದೃಷ್ಟ ಹೊಂದಾಣಿಕೆ, ಶುಭ ಫಲಿತಾಂಶಗಳು, ಜೀವನ ಎಲ್ಲ ಕೂಡ ಸುಗಮವಾಗಿ ಸಾಗುತ್ತಾ ಇಲ್ವಾ ಅಂತ ಹೇಳ್ತದೆ. ಇಬ್ಬರ ಸಂಯೋಗದಿಂದ ಶುಭ ಹೆಚ್ಚಾಗ್ತದ, ಅದೃಷ್ಟ ಏನಾದ್ರೂ ಬರ್ಬೋದಾ, ಅದು ತಾರಾಕೂಟದಿಂದ ಹೇಳ್ತೇವೆ. ಇದು ಪ್ರಭಾವ ಬೀಳುವಂತ ಅಂಶಗಳು ಲಕ್, ಭಾಗ್ಯ ಅಂತೇವೆ. ಜೀವನದಗಳು ಇವಳನ್ನ ಮದುವೆ ಮಾಡಿಕೊಂಡ್ರೆ ಹೇಳ್ತಾರಲ್ಲ, ಇಂಥವಳನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನನ್ನ ಐಶ್ವರ್ಯದ ಡಬಲ್ ಆಯ್ತು, ಇಂಥವನ್ನ ಮಾಡ್ಕೊಂಡಿದ್ದಕ್ಕೆ ನನ್ನ ಇರೋದು ಕೂಡ ಕುಸಿದು ಹೋಯ್ತು ಅಂತ ಇರ್ತೀವಲ್ಲ, ಅದಕ್ಕೆ ಫ್ಯಾಕ್ಟರ್ ಇದು. ಬಟ್ ಅದು ಅಷ್ಟು ಇಂಪಾರ್ಟೆಂಟ್ ಏನೂ ಇಲ್ಲ, ಯಾಕಂದ್ರೆ ಜಾತಕದ ಮೇಲೆ ಹೋಗ್ತದಾಗ್ಲಿ, ಈ ತಾರಾಕೂಟದ ಮೇಲೆ ಹೋಗಲ್ಲ. ಸೊ ಒಳ್ಳೆ ಘಟನೆಗಳು ನಡೀತಾ ಇದೆಯಾ ಇಲ್ವಾ, ಏನಾದ್ರೂ ಅಡಚಣೆಗಳು ಬರ್ತದ, ಜೀವನ ಸುಗಮವಾಗಿ ಸಾಗುತ್ತಾ ಇಲ್ವಾ ಅಂತಂಬ ಪ್ರಶ್ನೆಗಳಿಗೆ ತಾರಾಕೂಟ ಅಂತಂಬುದು ಸೂಚನೆ ಮಾಡ್ತದೆ. ಸೊ ಇದು ಹೇಗೆ ಮಾಡ್ತೇವೆ ಅಂತಂದ್ರೆ, ಕೇವಲ ತಾರಾಕೂಟ ಅಂದ್ರೂ ಒಂದೇ, ತಾರಾಬಲ ಅಂದ್ರೂ ಒಂದೇ. ಮುಹೂರ್ತದಲ್ಲಿ ನಾವು ತಾರಾಬಲ ನೋಡ್ತೇವೆ. ಹುಡುಗಿ ನಕ್ಷತ್ರದಿಂದ ತಾರಾಬಲ ನೋಡ್ಬೇಕಾದ್ರೆ ವ್ಯಕ್ತಿಗತವಾಗಿ ನಾ ಪಂಚಾಂಗದ ವಿಚಾರ ನಿಮಗೆ ಹೇಳಿಲ್ಲ, ಅದ ಕಾರಣ ತಾರಾಬಲ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಓಕೆ, ಇದನ್ನ ತಾರಾಕೂಟವನ್ನು ಎಕ್ಸ್ಪ್ಲೈನ್ ಮಾಡ್ತೇವೆ. ಹುಡುಗನ ನಕ್ಷತ್ರದಿಂದ ಹುಡುಗಿ ನಕ್ಷತ್ರವರೆಗೆ ಲೆಕ್ಕ ಮಾಡಬೇಕು. ಲೆಕ್ಕ ಮಾಡಿದ ಮೇಲೆ ಬಂದ ಸಂಖ್ಯೆಯನ್ನ 9ರಿಂದ ಭಾಗಿಸಬೇಕು. ಅಂದ್ರೆ 9 ಕಳೆದು ಬಿಡಬೇಕು. ಫಲಿತಾಂಶಗಳನ್ನ ನೋಡಬೇಕು. ಅದರಲ್ಲಿ ಶುಭ ತಾರೆಗಳು ಅಂತಂದ್ರೆ ನಿಮಗೆ ಇಲ್ಲಿ ಕೊಟ್ಟಿದೆ ನೋಡಿ, ಟೇಬಲ್ ಅಂತೀವಿ ತಾರಾಕೂಟ. ಸೊ ಹುಡುಗಿ ನಕ್ಷತ್ರದಿಂದ ಹುಡುಗನ ನಕ್ಷತ್ರಕ್ಕೆ, ಹಾಗೆ ಹುಡುಗನ ನಕ್ಷತ್ರದಿಂದ ಹುಡುಗಿ ನಕ್ಷತ್ರಕ್ಕೆ ಹೇಗಾದ್ರೂ ಕೌಂಟ್ ಮಾಡಿದಾಗ ಈ ನಂಬರ್ಸ್ ಬರುತ್ತೆ. ಅಂದ್ರೆ 9 ಒಳಗೆ ಬರಬೇಕು. ಒಂದ್ ವೇಳೆ 9ಗಿಂತಲೂ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ 9 ಮೈನಸ್ ಮಾಡಿ, ಆವಾಗ 9 ಒಳಗೆ ಒಂದು ನಂಬರ್ ಬರುತ್ತೆ. 1 ಬಂದ್ರೆ ಜನ್ಮತಾರ, 2 ಬಂದ್ರೆ ಸಂಪತ್ತು, 3 ಬಂದ್ರೆ ವಿಪತ್ತು, 4 ಬಂದ್ರೆ ಕ್ಷೇಮ, 5 ಬಂದ್ರೆ ಪ್ರತ್ಯಕ್, 6 ಬಂದ್ರೆ ಸಾಧಕ, 7 ಬಂದ್ರೆ ವಧ ಅಥವಾ ನೈಧನ ಅಂತ ಕರಿತೇವೆ, 8 ಬಂದ್ರೆ ಮಿತ್ರ, 9 ಬಂದ್ರೆ ಪರಮ ಮಿತ್ರ. ಇದರಲ್ಲಿ 2, 4, 6, 8, 9. ಸೊ ಆಲ್ಮೋಸ್ಟ್ ಎಲ್ಲ ಈವನ್ ನಂಬರ್ಸು ಇನ್ಕ್ಲೂಡಿಂಗ್ 9. 2, 4, 6, 8, 9 ಬಂದರೆ ಶುಭ. ಹಾಗಲ್ಲದೆ 1 ಆಗ್ಲಿ, 3 ಆಗ್ಲಿ, 5 ಆಗ್ಲಿ, 7 ಆಗ್ಲಿ ಬಂದ್ರೆ ಅದು ಅಶುಭ ಅಂತ ಅರ್ಥ. ಸೊ ಈಗ ನಾವು ಕೌಂಟ್ ಹೆಂಗ್ ಮಾಡ್ತೇವೆ, ಹುಡುಗಿ ನಕ್ಷತ್ರದಿಂದ ಹುಡುಗ ನಕ್ಷತ್ರ ಕೌಂಟ್ ಮಾಡ್ತೇವೆ, ಹುಡುಗ ನಕ್ಷತ್ರದಿಂದ ಹುಡುಗಿ ನಕ್ಷತ್ರ ಕೌಂಟ್ ಮಾಡ್ತೇವೆ. ಈಗ ನೋಡಿ, ಡಿಸ್ಟೆನ್ಸ್ ಕೌಂಟ್ ಫ್ರಮ್ ಬಾಯ್ ಟು ಗರ್ಲ್. ಸೊ ರೇವತಿ ನಕ್ಷತ್ರದಿಂದ
ಅಶ್ವಿನಿ ನಕ್ಷತ್ರ ಇಷ್ಟಾಗತ್ತೆ, 2 ಆಗತ್ತೆ, ನೆಕ್ಸ್ಟ್ ನಕ್ಷತ್ರವೇ ಅಲ್ವಾ. ಸೊ 2 ಬಂತು. 2 ಅಂದ್ರೆ ಸಂಪತ್ತಾರ. ಅದೇ ಹುಡುಗಿಯಿಂದ ಹುಡುಗನ ಕೌಂಟ್ ಮಾಡಿದ್ರೆ ಸೊ ಡಿಸ್ಟೆನ್ಸ್ ಏನಾಗುತ್ತೆ, ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರ 27ನೇ ನಕ್ಷತ್ರ ಆಗುತ್ತೆ. ಈ 27ನೇ ನಕ್ಷತ್ರದಲ್ಲಿ 9 ಕಳೀರಿ, 9 ಇಂಟು 2 18 ಕಳೆದು ಬಿಟ್ರೆ ನಿಮಗೆ ಎಷ್ಟು ಬರ್ತದೆ, 9 ಬರ್ತದೆ. ಮಲ್ಟಿಪಲ್ಸ್ ಆಫ್ 9 ತೆಗೆದುಬಿಡ್ಬೇಕು. ತೆಗೆದುಬಿಟ್ರೆ ಕೊನೆಗೆ 9 ಬರುತ್ತೆ. ಸೊ ಏನಾಯ್ತು, 9 ಅಂತಂದ್ರೆ ಪರಮ ಮಿತ್ರ ತಾರೆ. ಸೊ ಏನಾಗುತ್ತೆ, 2 9 2 ಕೂಡ ಒಳ್ಳೆಯದೇ. ಓಕೆ, ಸೊ ಈಗ ನೋಡಿ, ಗುಡ್ ತಾರಾ ಸಾರಥಿ ಇಲ್ಲಿ ಕೊಟ್ಟಿದ್ದೇನೆ. ರಿಸಲ್ಟ್ ಹೆಂಗ್ ನೋಡ್ಬೇಕು, ಹುಡುಗನ ತಾರ ಇದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ಹುಡುಗಿ ತಾರ ಈ ಕೇಸಲ್ಲಿ ತುಂಬಾ ಚೆನ್ನಾಗಿದೆ. ಈಗ ಇದಕ್ಕೆ 3 ಪಾಯಿಂಟ್ ಮ್ಯಾಕ್ಸಿಮಮ್ ಕೊಡ್ತೇವೆ. ಇಬ್ಬರದು ತಾರ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, 3 ಪಾಯಿಂಟ್ ಕೊಟ್ಬಿಡಿ. ಒಬ್ಬರಿಂದ ಚೆನ್ನಾಗಿದೆ, ಇನ್ನೊಬ್ಬರಿಂದ ವೀಕ್ ಇದೆ ಅಂದಾಗ ಏನ್ ಮಾಡ್ತೇವೆ, 2 ಪಾಯಿಂಟ್ ಕೊಡ್ತೇವೆ. ಇಬ್ಬರಿಂದನೂ ವೀಕೆ ಇದೆ ಅಂತಂದಾಗ 0 ಕೊಡ್ತೇವೆ. ಸೊ 3 2, ಇನ್ ಕೆಲವೊಂದು ಜನ 1 ಕೊಡ್ತಾರೆ, ಬಟ್ ಮ್ಯಾಕ್ಸಿಮಮ್ 3 ಪಾಯಿಂಟ್ ಕೊಡ್ಬೋದು. ಸೊ ಇಬ್ಬರದು ತಾರಾ ಚೆನ್ನಾಗಿದ್ರೆ ಹುಡುಗಿಯಿಂದ ಹುಡುಗನಿಗೆ ಕೌಂಟ್ ಮಾಡಿದ್ರು, ಹುಡುಗನಿಂದ ಹುಡುಗಿ ಕೌಂಟ್ ಮಾಡಿದ್ರು ನಿಮಗೆ ಒಳ್ಳೆ ತಾರ. ಈ ನಂಬರ್ಸ್ 2 4 6 7 8 9 ಈ ನಂಬರ್ಸ್ ಬಂದ್ರೆ ಅವಾಗ ಏನಾಗತ್ತೆ, ಇಬ್ಬರಿಗೂ ಸೇಮ್ ಪಾಸಿಟಿವ್ ಶುಭ ಇರೋದೇ ಬಂತ ಅಂದ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಿ, 3 ಪಾಯಿಂಟ್ ಹಾಕಿ. ಇದರಲ್ಲಿ ಒಬ್ಬರದು ಮಾತ್ರ ಚೆನ್ನಾಗಿದೆ ಅಂತಂದಾಗ ನಾವು 1.5 ಹಾಕಿದ್ದೇವೆ, ಅರ್ಧ. ಕೆಲವೊಂದು ಜನ 1 ಹಾಕ್ತಾರೆ, ಕೆಲವೊಂದು ಜನ 2 ಹಾಕ್ತಾರೆ, ಅವರ ಇಷ್ಟ. ಮೆಜಾರಿಟಿ ಪೀಪಲ್ 1.5 ಕೊಡ್ತಾರೆ. ಇಬ್ಬರದು ಚೆನ್ನಾಗಿಲ್ಲ, ಒಬ್ಬರದು ವಿಪತ್ತಾರ ಬಂತು, ಇನ್ನೊಬ್ಬರಿಂದ ಕೌಂಟ್ ಮಾಡಿದಾಗ ನೈದನ ತಾರ ಬಂತು, ವದ ತಾರ ಬಂತು, ಅವಾಗ 0 ಹಾಕಿ. ದಿಸ್ ಇಸ್ ಅ ರೂಲ್. ಹೀಗೆ ನಾವು ಗಣನೆ ಮಾಡ್ತೇವೆ. ಶುಭ ತಾರೆಗಳು ಬಂದ್ರೆ ಪೂರ್ಣ ಪಾಯಿಂಟ್ ಹಾಕಿ, ಅಶುಭ ತಾರೆಗಳು ಬಂತು ಅಂದ್ಕೊಳ್ಳಿ, ಪೂರ್ತಿ ಇಬ್ಬರದು 0 ಹಾಕಿ. ಒಬ್ಬರಿಂದ ಚೆನ್ನಾಗಿದೆ, ಇನ್ನೊಬ್ಬರಿಂದ ಚೆನ್ನಾಗಿಲ್ಲ ಅಂತಂದಾಗ 1.5 ಹಾಕಿ. ಕೆಲವೊಂದು ಜನ 1 ಹಾಕ್ತಾರೆ, ಕೆಲವೊಂದು ಜನ 1.5 ಹಾಕ್ತಾರೆ, ಕೆಲವೊಂದು ಜನ 2 ಹಾಕ್ತಾರೆ. ಅದಕ್ಕೆ ಏನಾಗುತ್ತೆ, ಒಬ್ಬರಿಗೆ ಪಾಯಿಂಟ್ಸ್ ಮ್ಯಾಚ್ ಆಗೋದೇ ಇಲ್ಲ, ಒಂದು ಆ ಕಡೆ ಈ ಕಡೆ ಇರುತ್ತೆ. ಸೊ ಹಾಗಾಗಿ ಹೆದರ್ಕೋಬೇಡಿ, ಒಂದು ಆ ಕಡೆ ಈ ಕಡೆ ಇದ್ರು ಕೂಡ ದಟ್ ಈಸ್ ಓಕೆ. ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ರೂಲ್ ಫಾಲೋ ಆಗೋದ್ರಿಂದ. ಸೊ ಕಡಿಮೆ ನೋಡಿ, ಪಾಯಿಂಟ್ಗಳು ತುಂಬಾ ಕಡಿಮೆ ಇತ್ತು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ. ಸೊ ಇದಕ್ಕೆ ಎಕ್ಸೆಪ್ಷನ್ಸ್ ಕೂಡ ಇದೆ. ಜಾತಕ ಒಂದು ವೇಳೆ ಬಲವಾಗಿದ್ರೆ ತಾರಾದೋಷದ ಪರಿಣಾಮ ಇದ್ರೂ ಕೂಡ ಏನ್ ತೊಂದರೆ ಇಲ್ಲ. ಬಟ್ ಇದನ್ನ ಎಕ್ಸೆಪ್ಷನ್ ಬಿಟ್ಬಿಡ್ಬೋದು. ಯಾಕಂದ್ರೆ ಎಲ್ಲ 8 ಕೂಟಕ್ಕೆ 8 ಕೂಟ ಯಾರಿಗೂ ಬರಲ್ಲ. ಇದಕ್ಕೆ ಅಷ್ಟು ಸಿಗ್ನಿಫಿಕೆಂಟ್ ಏನಿಲ್ಲ. ಅದೃಷ್ಟ ಬರ್ಬೋದು, ಬರದೇ ಇರ್ಬೋದು. ಅದೃಷ್ಟ ಅಂತ ಅಂಬೋದು ಜಾತಕದ ಮೇಲೆ ಹೋಗುತ್ತೆ, ನಕ್ಷತ್ರದ ಮೇಲೆ ಹೋಗಲ್ಲ. ಹಾಗಾಗಿ ಇದನ್ನ ನಾವು ಸ್ವಲ್ಪ ಇಗ್ನೋರ್ ಮಾಡ್ಬೋದು. ಆದ್ರೆ ಚಿತ್ರ ಚೆನ್ನಾಗಿರುತ್ತೆ, ಒಳ್ಳೇದೇ. ಒಂದ್ ವೇಳೆ ಎಕ್ಸೆಪ್ಷನ್ಸು ಜಾತಕ ಬಲವಾಗಿದ್ರೆ ತೊಂದರೆ ಇಲ್ಲ. ಬೇರೆ ಕೂಟಗಳು ಚೆನ್ನಾಗಿತ್ತು ಅಂದ್ಕೊಳ್ಳಿ, ಆವಾಗೂ ಕೂಡ ತಾರಾಕೂಟ ಚೆನ್ನಾಗಿಲ್ಲದ್ರೂ ಕೂಡ ಪರವಾಗಿಲ್ಲ. ಹುಡುಗ ಹುಡುಗಿ ಜಾತಕದಲ್ಲಿ ದಶೆಗಳಿಬ್ಬರದು ಚೆನ್ನಾಗಿತ್ತು ಅಂದ್ಕೊಳ್ಳಿ, ಒಳ್ಳೆ ಅದೃಷ್ಟದ ಪೂರ್ವ ಪುಣ್ಯದ ದಶೆ ಬರ್ತಾ ಇತ್ತು ಅಂದ್ಕೊಳ್ಳಿ, ಆವಾಗ ಇದು ಕೂಡ ತೊಂದರೆ ಇಲ್ಲ. ಶುಕ್ರ ಮಹಾದಶ ಬಂತು ಮದುವೆ ಆಗೋ ಟೈಮಲ್ಲಿ ಅಂತಂದ್ರೆ ಇದನ್ನೇನು ದೊಡ್ಡ ಇಗ್ನೋರ್ ಮಾಡಿಬಿಡ್ಬೋದು. ಯಾಕೆಂದ್ರೆ ಅದು ಮೇನ್ ಮುಖ್ಯ ಆಗ್ತದೆ. ಆಮೇಲೆ ಇನ್ನ ತಾರಾಕೂಟದ ಬಂದ್ರೆ ಭಾಗ್ಯ ಸಮನ್ವಯ ಆಗ್ತದೆ, ಇಬ್ಬರ ಸಂಯೋಗದಿಂದ ಜೀವನ ಸುಗಮ ಆಗ್ತದೆ. ಹಾಗಾಗಿ ತಾರಾಕೂಟನ್ನ ಕನ್ಸಿಡರ್ ಮಾಡಬಹುದು, ಮಾಡದೇ ಇರ್ಬೋದು. ಇದಷ್ಟು ಸೀರಿಯಸ್ ಆಗಿ ನೋಡ್ಬೇಕಾದ್ದೇನು ಅಲ್ಲ. ಇದ್ರೆ ಒಳ್ಳೇದು, ಇಲ್ಲದಿದ್ರೆ ಯಾವಾಗ ನೋಡ್ತೀವಿ, ಈಗ 2-3 ಜಾತಕ ಕಂಪೇರ್ ಮಾಡೋ ಕಾಲಕ್ಕೆ ಒಬ್ಬರಿಗೆ ಈ ತಾರಾಕೂಟ ಕೂಡ ಅಡಿಷನಲ್ ಆಗಿತ್ತು ಅಂದ್ಕೊಳ್ಳಿ, ಇದಕ್ಕೆ ವೀಟೇಜ್ ಕೊಡ್ತೇವೆ ನಾವು. ಇಲ್ಲ ಬೇರೆಯವ್ರಿಗೆ ತಾರಾಕೂಟ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಅದು ತಾರಾಕೂಟ ಒಂದು ಬಂದಿಲ್ಲ ಅಂತ ಹೇಳಿ ಬಿಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವಶ್ಯಕೂಟ. ಈ ವಶ್ಯಕೂಟ ಇದು ದಾಂಪತ್ಯ ಜೀವನದಲ್ಲಿ ಆಕರ್ಷಣೆ, ಪ್ರಭಾವ ಮತ್ತು ಪರಸ್ಪರ ಒಬ್ಬರನ್ನೊಬ್ಬರು ನಿಯಂತ್ರಣೆ ಮಾಡಿಕೊಳ್ಳೋದನ್ನು ಸೂಚನೆ ಮಾಡ್ತದೆ. ಪರಸ್ಪರ ನಿಯಂತ್ರಣೆ, ಕಂಟ್ರೋಲ್. ಈಗ ಮದುವೆ ಆದ್ಮೇಲೆ ಕೇಳ್ತಾರೆ, ನನ್ನ ಹೆಂಡತಿ ನನ್ನ ಮಗಳನ್ನ ಅವನು ಕಂಟ್ರೋಲ್ ಆಗಿ ಇಟ್ಬಿಟ್ಟೇನೆ, ಅಥವಾ ನನ್ನ ಮಗನನ್ನ ನನ್ನ ಸೊಸೆ ಕಂಟ್ರೋಲ್ ಮಾಡಿಬಿಟ್ಟಿದ್ದಾಳೆ. ಎಲ್ಲ ಒಬ್ಬರು ನೋಡಿ ಅವ್ರನ್ನೇ ಫಾಲೋ ಆಗ್ತಾ ಇರ್ಬೇಕು. ಆ ಥರ ಒಬ್ಬರನ್ನೊಬ್ಬರು ಕೈಯಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತ ಸ್ಥಿತಿ ಅಂತೇಳಿ ಇದನ್ನ ವಶ್ಯಕೂಟದಿಂದ ತಿಳ್ಕೊಳ್ತೇವೆ. ಒಬ್ಬರ ಮೇಲೆ ಮತ್ತೊಬ್ಬರ ಏನಾದ್ರೂ ಆಧಿಪತ್ಯ ಅಥವಾ ಆಕರ್ಷಣೆ ಇದೆಯಾ, ಯಾರ ಮೇಲೆ ಪ್ರಭಾವ ಬೀಳುತ್ತೆ, ಸಂಬಂಧದಲ್ಲಿ ಒಂದು ರೀತಿಯಂತ ಸಮನ್ವಯ ಇದೆಯಾ, ಸೊ ಇಬ್ಬರ ನಡುವೆ ಏನಾದರೂ ಇನ್ಫ್ಲೂಯೆನ್ಸ್ ಏನಾದ್ರೂ ಇದೆಯಾ, ಇದರ ಪಾತ್ರ ಏನು ಅಂತ ತಿಳ್ಕೊಳ್ಬೋದು. ಸೊ ಇದು ತುಂಬಾ ಮುಖ್ಯ. ಯಾರನ್ನ ಡಾಮಿನೇಟ್ ಮಾಡ್ತಾರೆ, ಹುಡುಗ ಹುಡುಗಿಯನ್ನ ಡಾಮಿನೇಟ್ ಮಾಡ್ತಾನ, ಹುಡುಗಿ ಹುಡುಗನ ಡಾಮಿನೇಟ್ ಮಾಡ್ತಾರೆ ಅಂತ ಮೊದಲು ನೋಡ್ತೇವೆ.
ಇದು ಕೂಡ ಅಷ್ಟು ಪ್ರಯಾರಿಟಿ ಕೊಡೋದು ಬೇಕಾದ್ರೆ ಇದು ಕೂಡ ಜಾತಕ ಅಂತ ಅಂಬೋದು ಓವರ್ ರೈಡ್ ಮಾಡ್ತದೆ. ಇದು ಹೇಗಿದ್ರು ಕೂಡ ಜಾತಕ ಒಂದು ರೀತಿಯಾಗಿತ್ತು ಅಂದ್ಕೊಳ್ಳಿ, ಇದ್ರಾಗಿರೋದು ಏನು ಕೆಲಸ ಮಾಡಲ್ಲ. ಹಾಗಾಗಿ ಇದನ್ನು ನಾವೇನು ಮಾಡ್ತೇವೆ, ಈ ರೀತಿ ನೋಡ್ಬೋದು. ವಶ್ಯಕೂಟವನ್ನ 5 ವರ್ಗಗಳಾಗಿ ನಾವು ಚೇಂಜ್ ಮಾಡ್ತೇವೆ. ಇಲ್ಲಿ ವಶ್ಯಕೂಟ ಟೇಬಲ್ ಅಂತಿದೆ, ಕ್ಲಿಕ್ ಮಾಡಿ. 5 ವರ್ಗಗಳು ಯಾವುದಂತಂದ್ರೆ ಚತುಷ್ಪಾದ, ಮನುಷ್ಯ, ಜಲಚರ, ವನಚರ, ಕೀಟ ಅಂತ 5 ವರ್ಗಗಳು. ಆ ರಾಶಿಗಳ ಒಂದು ಜಂತುಗಳ ಹೆಸರದ ಮೇಲೆ ವರ್ಗಾವಣೆ. ಮೇಷರಾಶಿ ಚತುಷ್ಪಾದ, ಅದ್ರ 4 ಕಾಲಿಂದ ನಡೀತದಲ್ಲ. ವೃಷಭ ಅದು ಕೂಡ 4 ಕಾಲಿಂದ ನಡೆಯೋದು. ಮಿಥುನ 2 ಕಾಲು, ಮನುಷ್ಯ. ಕರ್ಕ ಜಲಚರ, ಅದು ನೀರೊಳಗಿರುವಂಥ ಪ್ರಾಣಿ. ಸಿಂಹ ವನಚರ, ವನದಲ್ಲಿರ್ತದೆ. ಕನ್ಯಾ ಮನುಷ್ಯ. ತುಲ ಮನುಷ್ಯ. ವೃಶ್ಚಿಕ ಅದೊಂದು ಕೀಟಕ ಇನ್ಸೆಕ್ಟ್ ಅದು. ಧನುಸ್ಸು ಬಂದು ಮನುಷ್ಯ. ಮಕರ ಚತುಷ್ಪಾದ. ಕುಂಭ ಮನುಷ್ಯ. ಮೀನ ಜಲಚರ. ಹೀಗೆ 5 ವರ್ಗಗಳನ್ನಾಗಿ ಮಾಡ್ತೇವೆ. ಸೊ ಇಲ್ಲಿ ಈ ಹೇಗೆ ನೋಡ್ತೇವೆ ವಶ್ಯ ಸಂಬಂಧ. ಈ ವಶ್ಯ ಸಂಬಂಧ ಚೆನ್ನಾಗಿದ್ರೆ ಆಕರ್ಷಣೆ ಇರುತ್ತೆ, ಉತ್ತಮ ಹೊಂದಾಣಿಕೆ ಆಗುತ್ತೆ. ಇಲ್ಲ ಪ್ರಭಾವ ಕಡಿಮೆ ಇರುತ್ತೆ, ಆಕರ್ಷಣೆ ಕಡಿಮೆ ಆಗುತ್ತೆ. ಒಬ್ಬನೊಬ್ಬರು ಆಕರ್ಷಣೆ ಮಾಡಿಕೊಳ್ಳೋದಿರಲ್ಲ. ಅಂದ್ರೆ ಈ ಮೋರವರ್ ಏನಂತಂದ್ರೆ ಒಬ್ಬರನ್ನೊಬ್ಬರು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ಅಂತ ಅರ್ಥ. ಇವನು ನನ್ನ ಕಂಟ್ರೋಲ್ನಾಗಿರ್ಬೇಕು ಅಂತ ಅವ್ರು ಅನ್ಕೋತಾರೆ. ಇದು ದೋಷ ವಿವಾಹದಲ್ಲಿ. ಸೊ ಈಗ ಇದಕ್ಕೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ 2 ಪಾಯಿಂಟ್ಸ್ ಕೊಡ್ತೇವೆ. ಯಾವಾಗ 2 ಪಾಯಿಂಟ್ ಬರುತ್ತೆ? ಬೋತ್ ಬಿಲಾಂಗ್ಸ್ ಟು ಸೇಮ್ ಕ್ಯಾಟಗರಿ. ಹುಡುಗ ಹುಡುಗಿ ಇಬ್ಬರದು ಮನುಷ್ಯನೇ ಬಂತು, ಜಲಚರನೇ ಬಂತು, ವನಚರನೇ ಬಂತು. ಇಬ್ಬರದು ಸೇಮ್ ಕ್ಯಾಟಗರಿ ಆಗಿದ್ರೆ ಮ್ಯಾಕ್ಸಿಮಮ್ 2 ಪಾಯಿಂಟ್ಸ್ ಬರುತ್ತೆ. ಅದಲ್ಲದೆ ಒಬ್ಬರದು ಒನ್ ಈಸ್ ಮಾನವ, ಅನದರ್ ಈಸ್ ಜಲಚರ, ಈ ತರ ಆಯ್ತು ಅಂದ್ಕೊಳ್ಳಿ, ಆವಾಗ 1 ಪಾಯಿಂಟ್ ಬರುತ್ತೆ ಮನುಷ್ಯನಿಗೂ ಜಲಚರ. 0 ಯಾವಾಗ ಬರುತ್ತೆ? ಆಲ್ ಕಾಂಬಿನೇಷನ್ಸ್ ಸಚ್ ಆಸ್ ಚತುಷ್ಪಾದ ಪ್ಲಸ್ ಕೀಟ, ವನಚರ ಪ್ಲಸ್ ಮನುಷ್ಯ, ಇದು ಬಂತ ಅಂದ್ಕೊಳ್ಳಿ. ಈ ಒಂದು ಕಾಂಬಿನೇಷನ್ ಬಿಟ್ಟು ಉಳಿದ ಎಲ್ಲ ಕಾಂಬಿನೇಷನ್ಗೂ 0 ಬರುತ್ತೆ. ಸೊ ಈ ಕೇಸಲ್ಲಿ ಏನಾಗಿದೆ? ಸೊ ಜಲಚರ. ಸೊ ಹುಡುಗಂದು ಬಂದು ಮೀನರಾಶಿ ಆದ ಕಾರಣ ಜಲಚರ, ಹುಡುಗಿದು ಬಂದು ಮೇಷ ಆದ ಕಾರಣ ಚತುಷ್ಪಾದ. ಸೊ ಡು ನಾಟ್ ಫಾರ್ಮ್ ಆನ್ ಅಲೌಡ್ ಸ್ಕೋರಿಂಗ್ ಕಾಂಬಿನೇಷನ್. ಸೊ 0 ಅಂದ್ರೆ ಈ 0 ಬಂದಿದ್ದಕ್ಕೆ ಏನಾಗುತ್ತೆ ಅಂದ್ರೆ ಹುಡುಗ ಏನ್ ಮಾಡ್ತಾಳೆ, ನನ್ನ ಹೆಂಡತಿ ನಾನು ಹೇಳಿದ ಮಾತು ಕೇಳಬೇಕು ಅಂತ ಅಂದ್ಕೋತಾಳೆ. ಹುಡುಗಿ ಏನಂದ್ ಕೊಡ್ತಾಳೆ, ನನ್ನ ಗಂಡ ನಾನು ಹೇಳಿದ ಮಾತು ಕೇಳಬೇಕು ಅಂತ ಅಂದ್ಕೊಡ್ತಾಳೆ. ಸೊ ಆ ಹಠ ಅಂತ ಅಂಬೋದಿರುತ್ತೆ. ಏನ್ ಮಾಡೋದು, ನನ್ನ ಗಂಡ ನಾನು ಹೇಳಿದ ಮಾತು ಕೇಳೋದೇ ಇಲ್ಲ. ಅದೇ ಇಬ್ಬರದು ಸೇಮ್ ಇತ್ತಂತ ಅಂದ್ಕೊಳ್ಳಿ, ಅವಳು ಇಬ್ಬರು ಕೇಳ್ತಾರೆ, ಅವಳು ನನ್ನ ಮಾತು ಕೇಳಬೇಕು ಅಂತ ಅಂಬೋ ಫೀಲಿಂಗೇ ನಂಗಿರಲ್ಲ. ಪಾಪ ಇರ್ಲಿ, ಅವ್ರದ್ದು ಒಂದು ಪ್ರೈವಸಿ ಇರ್ತಲ್ವ, ಪ್ರತಿ ಸಲ ನನ್ನ ಮಾತೇ ಯಾಕೆ ಕೇಳಬೇಕು ಅಂತ ಏನಿದೆ. ಇಬ್ಬರು ಚೆನ್ನಾಗಿದ್ರೆ ಮಾಡ್ಕೊಳ್ಳೋಣ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ. ಸೊ ಇದು ಕೂಡ ಅಷ್ಟೇ ತುಂಬಾ ಸೀರಿಯಸ್ ಆಗಿರುವಂತ ಪ್ರಾಬ್ಲಮ್ ಅಲ್ಲ. ಇದಕ್ಕೂ ಎಕ್ಸೆಪ್ಷನ್ಸ್ ಇದೆ. ಹುಡುಗ ಹುಡುಗಿಯ ಮಧ್ಯೆ ಭಾವನಾತ್ಮಕವಾದಂಥ ಬಂಧ ಇದ್ದರೆ ಆವಾಗ ವಶ ಪ್ರಭಾವ ಅಗತ್ಯ ಇಲ್ಲ. ಇತರ ಕೂಟಗಳು ಬಲವಾಗಿದ್ರೆ ವಶ ಬೇಕಾಗಿಲ್ಲ. ಒಂದು ವ್ಯಕ್ತಿಗತವಾಗಿ ಅರಿವು ಇರಬೇಕು, ಆವಾಗ ಡಾಮಿನೇಷನ್ ಸಮಸ್ಯೆಗಳು ಬರೋದಿಲ್ಲ. ಇದು ಕೇವಲ ಡಾಮಿನೇಷನ್ ವಿಚಾರಕ್ಕೆ ಮಾತ್ರ ನೋಡ್ತೇವೆ ನಾವು. ಸೊ ಹಾಗಾಗಿ ಇದ್ದರೆ ಒಳ್ಳೆಯದು, ಇಲ್ಲದಿದ್ರೂ ಜಾತಕದಲ್ಲಿ ಹೊಂದಾಣಿಕೆ ಆಯಿತು ಅಂತಂದ್ರೆ ಇದನ್ನ ದೊಡ್ಡ ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಇದಕ್ಕೆ ಜಾಸ್ತಿ ಸೀರಿಯಸ್ ತಗೋಬೇಡಿ. ಪ್ಲಸ್ ಇದಕ್ಕೆ ಇರೋದು ಕೂಡ 2 ಪಾಯಿಂಟ್. ಓಕೆ, ನೆಕ್ಸ್ಟ್ ವರ್ಣಕೂಟ. ವರ್ಣಕೂಟ ಅಂತಂದ್ರೆ ಏನು? ವರ್ಣಕೂಟ ಬ್ರಹ್ಮ ವಿವಾಹ, ಆರ್ಷ ವಿವಾಹದಲ್ಲಿ ನೋಡ್ತಾ ಇದ್ರು. ಈಗ ಯಾರು ವರ್ಣಕೂಟವನ್ನು ನೋಡ್ತಿಲ್ಲ. ವರ್ಣಕೂಟದಲ್ಲಿ ಮುಖ್ಯವಾಗಿ ಏನಂತಂದ್ರೆ ಆಧ್ಯಾತ್ಮಿಕವಾಗಿ ಇನ್ಕ್ಲಿನೇಷನ್ ಹೇಗಿರುತ್ತೆ, ಆಧ್ಯಾತ್ಮಿಕ ಮಟ್ಟ, ಧರ್ಮ ಬುದ್ಧಿ, ಮೌಲ್ಯಗಳು ಹೇಗಿರುತ್ತೆ, ಇಬ್ಬರ ಜೀವನದ ದೃಷ್ಟಿಕೋನ ಯಾವ ತರ ಇರುತ್ತೆ ಅಂತ ಹೇಳುತ್ತೆ. ಇದನ್ನ ಏನ್ ನಿರ್ಧಾರ ಮಾಡುತ್ತದೆ? ಯಾರು ನಾಯಕತ್ವ ವಹಿಸ್ತಾರೆ, ಯಾರು ಅನುಸರಿಸ್ತಾರೆ, ಯಾರನ್ನು ಫಾಲೋ ಆಗ್ಬೇಕು. ಅಹಂಕಾರದ ಘರ್ಷಣೆ ಏನಾದ್ರೂ ಬರುತ್ತೀಯಾ? ನಿಯಮ ಏನಂತಂದ್ರೆ ಯಾವಾಗೂ ಹುಡುಗಂದು ಸ್ವಲ್ಪ ಹುಡುಗಿಗಿಂತಲೂ ಹೆಚ್ಚು ವರ್ಣ ಆಗಿರ್ಬೇಕು. ಯಾಕೆಂದ್ರೆ ಅವನು ಗೈಡ್ ಮಾಡ್ತಾ, ಹುಡುಗಿ ಫಾಲೋ ಆಗ್ಬೇಕು. ಯಾಕಂದ್ರೆ ಶಾಸ್ತ್ರದಲ್ಲಿರುವಂತ ಸಂಬಂಧ ಅದೇ ಇದೆ. ಹುಡುಗಿ ಯಾಕೆ ಫಾಲೋ ಆಗ್ಬೇಕ್ರಿ, ಹುಡುಗನೇ ಫಾಲೋ ಆಗ್ಬೇಕು ಅಂತಂದಾಗ ಅದು ಲೌಕಿಕ ಸಂಬಂಧ ಆಗ್ಬಿಡ್ತದೆ. ಇದು ಹೇಳೋದು ಪ್ಯೂರ್ಲಿ ಆಧ್ಯಾತ್ಮಿಕ ಸಂಬಂಧಕ್ಕೆ ಸಂಬಂಧಪಟ್ಟದ್ದು. ಇದು ಲೌಕಿಕ ವಿಚಾರ ಅಲ್ಲ. ಲೌಕಿಕ ವಿಚಾರಕ್ಕೆ ವಶ್ಯ ಇದೆ. ನಿಮಗೆ ಪಾರಮಾತ್ಮಿಕ ವಿಚಾರಕ್ಕಾದ್ರೆ ವರ್ಣಕೂಟ ನೋಡ್ತಿದ್ರು. ಇದು ಪ್ಯೂರ್ಲಿ ಇನ್ಸಿಗ್ನಿಫಿಕೆಂಟ್ ಇನ್ ಕಲಿಯುಗ.
ಆದರೂ ಒಂದೇ ಒಂದು ಪಾಯಿಂಟ್ ಇದೆ, ಹಾಗಾಗಿ ನೋಡಿದ್ರೆ ನೋಡ್ಬೋದು. ಇದು ನಾವು ಆಧ್ಯಾತ್ಮಿಕದಲ್ಲಿ ಭಗವದ್ಗೀತೆಯಲ್ಲಿ ಅಲ್ಲೆಲ್ಲ ಕೂಡ ವರ್ಣದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಕೊತೀವಲ್ಲ, ಅಲ್ಲಿ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ಅವಶ್ಯಕತೆ ಜಾಸ್ತಿ ಇಲ್ಲ. ಇದು ಹುಡುಗನ ವರ್ಣ ಹುಡುಗಿ ವರ್ಣಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕೆಂತಂದ್ರೆ ಪರಂಪರೆಯಾಗಿ ಹುಡುಗನ ಮಾರ್ಗದರ್ಶನೆ ರಕ್ಷಣೆಗಾಗಿ ಇದನ್ನ ಮಾಡಿಟ್ಟಿದ್ದಾರೆ. ವರ್ಣ ವಿಭಜನೆ ಹೇಗಿದೆ? ವರ್ಣಕೂಟ ಟೇಬಲ್ ಇದೆ, ಇಲ್ಲಿ ತಗೊಳ್ಳಿ. ಮೇಷರಾಶಿ ಕ್ಷತ್ರಿಯ, ನಿಮಗೆ ಜ್ಯೋತಿಷ್ಯದಲ್ಲಿ ಪ್ರಾರಂಭದಲ್ಲೂ ಹೇಳಿದ್ದೇನೆ ವರ್ಣಗಳು ಅಂತ. ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ. ಸೊ ಹಾಗೆ ಮೇಷ ಕ್ಷತ್ರಿಯ, ವೃಷಭ ಬಂದು ವೈಶ್ಯ, ಮಿಥುನ ಬಂದು ಶೂದ್ರ, ಕರ್ಕ ಬಂದು ಬ್ರಾಹ್ಮಣ. ಸೊ ಕರ್ಕ ಅಂತ ಎಂಬುದು ಹೈಯೆಸ್ಟ್. ಇಲ್ಲಿ ರ್ಯಾಂಕ್ ಅಂತ ಹಾಕಿದ್ದೀನಿ, ಇದು ನಮ್ಮ ರ್ಯಾಂಕ್ ಅಂತ ತಗೋಬೇಡಿ. ಇಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಂತ ಇರುತ್ತೆ. ಹೈಯೆಸ್ಟ್ ರ್ಯಾಂಕ್ ಇಸ್ 4, ಲೋಯೆಸ್ಟ್ ಈಸ್ 1. ಸೊ ಇಲ್ಲಿ ಏನಂತಂದ್ರೆ ಯಾವಾಗೂ ಕೂಡ ಹುಡುಗಿ ರ್ಯಾಂಕಿಗಿಂತಲೂ ಹುಡುಗನ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇರಬೇಕು. ಅಥವಾ ರ್ಯಾಂಕ್ ಅನ್ನೋದಕ್ಕೆ ಅಂದ್ರೆ ನಮ್ಮ ಲೌಕಿಕದಲ್ಲಿ ರ್ಯಾಂಕ್ ಅಂದಾಗ ನಾವೇನ್ ಮಾಡ್ತೇವೆ, ಶಾರ್ಟೆಸ್ಟ್ ತಗೊಳ್ತೇವೆ. ಇದನ್ನ ನಾನು ಚೇಂಜ್ ಮಾಡ್ತೇನೆ, ರ್ಯಾಂಕ್ ಎಂಬುದು ಚೇಂಜ್ ಮಾಡ್ತೇನೆ ನಾನು. ಸೊ ಇಲ್ಲಿ ಏನಾಗುತ್ತೆ, ಹುಡುಗಂದಿ ನೋಡಿ, ಇಲ್ಲಿ ಬಾಯ್ ರ್ಯಾಂಕ್ ಎಷ್ಟಿದೆ? 4, ಮೀನರಾಶಿ ಬ್ರಾಹ್ಮಣ. ಹುಡುಗಿದು ಬಂದು 3, ಕ್ಷತ್ರಿಯ. ಸೊ ಹುಡುಗಿಗಿಂತಲೂ ಹುಡುಗನ ವರ್ಣ ಜಾಸ್ತಿ ಇರೋದ್ರಿಂದ ಇದು ಓಕೆ. ಯಾಕೆಂತಂದ್ರೆ ಶೂದ್ರ ವರ್ಣಕ್ಕಿಂತಲೂ ಜಾಸ್ತಿ ವೈಶ್ಯವರ್ಣ, ವೈಶ್ಯವರ್ಣಕ್ಕಿಂತಲೂ ಜಾಸ್ತಿ ಕ್ಷತ್ರಿಯ ವರ್ಣ, ಕ್ಷತ್ರಿಯ ವರ್ಣಕ್ಕಿಂತಲೂ ಜಾಸ್ತಿ ಬ್ರಾಹ್ಮಣ ವರ್ಣ. ಬ್ರಾಹ್ಮಣ ವರ್ಣ ಅಂದ ತಕ್ಷಣ ಬ್ರಾಹ್ಮಣರು ಅಂತ ಅಂದ್ಕೋಬೇಡಿ. ಆ ಜ್ಞಾನ ಸಂಬಂಧವಾದ ಜ್ಞಾನ ಗಳಿಸುವಂತ ಬುದ್ಧಿಯನ್ನ ಬ್ರಾಹ್ಮಣ ಅಂತೇವೆ ಅಷ್ಟೇ. ಅದು ಯಾವ ದೇಶದಲ್ಲಾರು ಇರ್ಬೋದು, ಮುಸ್ಲಿಮರು ಕೂಡ ಬ್ರಾಹ್ಮಣರು ಇರ್ತಾರೆ. ನಾಲೆಡ್ಜಬಲ್ ಅಂತ ಅರ್ಥ. ಸೊ ಹೆಚ್ಚು ನಾಲೆಡ್ಜ್ ಯಾರಿಗಿರುತ್ತೆ? ಶೂದ್ರನಿಗೆ ಕಡಿಮೆ ಇರುತ್ತೆ, ಅವನಿಗಿಂತಲೂ ವೈಶ್ಯನಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅವನಿಗಿಂತಲೂ ಕ್ಷತ್ರಿಯ ಸ್ವಲ್ಪ ಜಾಸ್ತಿ ಇರುತ್ತೆ, ಅವನಿಗಿಂತಲೂ ಬ್ರಾಹ್ಮಣಗಿನ್ನ ಜಾಸ್ತಿ ಇರುತ್ತೆ. ಸೊ ಹುಡುಗನಿಗೆ ಹೆಚ್ಚು ರ್ಯಾಂಕ್ ಇರಬೇಕು. ಹಾಗಾಗಿ ಅದಿದ್ರೆ ಇದಕ್ಕೆ ಫುಲ್ ಪಾಯಿಂಟ್ಸ್ 1 ಬರುತ್ತೆ, ಹಾಗಿಲ್ಲ ಅಂದ್ರೆ 0 ಪಾಯಿಂಟ್ಸ್ ಬರುತ್ತೆ. ಸೊ ತೊಂದರೆ ಇಲ್ಲ. ಸೊ ಇದು ನಾವು ತಿಳ್ಕೊಳ್ಬಹುದು, ವಶ್ಯಕೂಟ ಇದು. ಸೊ ತಪ್ಪದೇ ನೋಡ್ಬೇಕಾ ಅಂತಂದ್ರೆ ಪ್ಯೂರ್ಲಿ ಆಪ್ಷನಲ್, ಐಚ್ಛಿಕ. ಸರಿ ಹೋದ್ರೆ ಒಂದು ಕೊಡಿ. ಇದು ನಿರ್ಧಾರದಲ್ಲಿ ದೊಡ್ಡ ಪಾತ್ರ ಏನು ವಹಿಸುವುದಿಲ್ಲ ಇವತ್ತಿನ ಕಾಲದಲ್ಲಿ. ಅದು ದೈವ ವಿವಾಹ, ಬ್ರಹ್ಮ ವಿವಾಹ, ಆರ್ಷ, ಕೊನೆಯೇ ಪ್ರಜಾಪತ್ಯದಲ್ಲಿ ಕೂಡ ಇಲ್ಲ. ವರ್ಣ ಅಂತಂಬುದು ಅಷ್ಟೇನು ಪಾರ್ಟಿಸಿಪೇಟ್ ಮಾಡಲ್ಲ. ಹಾಗಾಗಿ ತೊಂದರೆ ಇಲ್ಲ. ಇದಕ್ಕೂ ಎಕ್ಸೆಪ್ಷನ್ಸ್ ಇದೆ. ಹುಡುಗಿ ವರ್ಣ ಹೆಚ್ಚು ಇದ್ರೂ ಕೂಡ ಆಧುನಿಕ ಕಾಲದಲ್ಲಿ ಇದು ಸಮಸ್ಯೆ ಆಗೋದಿಲ್ಲ. ಜಾತಕ ಬಲವಾಗಿದ್ರೆ ವರ್ಣ ಕೊಡೋದು ಬೇಕಾಗಿಲ್ಲ. ಆಮೇಲೆ ಒಂದೇ ಗಣಕೂಟ ಇದ್ರೂ ಕೂಡ ಏನ್ ತೊಂದರೆ ಇಲ್ಲ. ಒಂದೇ ಗಣಕೂಟ ಇತ್ತು ಅಂದ್ಕೊಳ್ಳಿ, ವರ್ಣವನ್ನ ನಾವು ಎಕ್ಸೆಪ್ಷನ್ ಕೊಡ್ಬೋದು. ಸೊ ಆಳವಾಗಿ ನೋಡಿದ್ರೆ ವರ್ಣ ಅಂತಂದ್ರೆ ಜನ್ಮ ಅಲ್ಲ, ನಮ್ಮ ಸ್ವಭಾವ, ಜೀವಕ್ಕೆ ಅನಾದಿ ನಿತ್ಯವಾಗಿ ಅಂಟಿದಂತ ಸ್ವಭಾವ. ಅದೇ ಹೇಳ್ತೇವೆ ಮೋಸ್ಟ್ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್ ಅಂತೇವೆ. ಇದು ಯಾವ ಜನ್ಮಕ್ಕೂ ಬದಲಾಗಲ್ಲ. ಒಂದು ಆತ್ಮಗಿದ್ದಂತ ಒಂದು ಅಂಟಿಕೊಂಡಂತ ಗುಣ. ಈಗ ಒಂದು ಹೇಳಿದೆ, ಮಾವಿನಕಾಯಿ ಟೇಸ್ಟೇ ಬರ್ಲಿಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದಲ್ಲ, ಅದೇ ತರ ಪ್ರತಿಯೊಂದು ಜೀವಕ್ಕೂ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿಯನ್ನೇ ನಾವಿಲ್ಲಿ ವರ್ಣ ಅಂತ ಕರಿತೇವೆ. ಓಕೆ, ಸೊ ಇದು ಅಷ್ಟು ಸೀರಿಯಸ್ ಆಗಿ ನೋಡೋದು ಬೇಕಾಗಿಲ್ಲ ಇವತ್ತಿನ ಕಾಲದಲ್ಲಿ. ಸೊ ಇದು ಟೋಟಲ್ ಆಗಿ ನಾವು ನೋಡಿದ್ರೆ ಕಂಡೀಷನ್ಸ್, ನಾವು ಅಷ್ಟಕೂಟಗಳನ್ನೇ ಪ್ರಧಾನವಾಗಿ ಶಾಸ್ತ್ರದಲ್ಲಿ ನೋಡ್ತೇವೆ. ಸೊ ನಿಮಗೆ ಇಲ್ಲಿ ಹೇಳಬೇಕಾದ್ರೆ ನಾವು ಯಾವ ಸಮಯದಲ್ಲಿ ಈ ಅಷ್ಟಕೂಟಗಳನ್ನ ಮುಂದೆ ಕೊರಿಬಹುದು ಅಂತಂದಾಗ ಮಿನಿಮಮ್ 18 ಪಾಯಿಂಟ್ಸ್ ಬರಲೇಬೇಕು. 18 ಪಾಯಿಂಟ್ ಅಟ್ಲೀಸ್ಟ್, ದಟ್ ಇಸ್ ಅನ್ ಆವರೇಜ್. 18 ಪಾಯಿಂಟ್ಗಿಂತಲೂ ಜಾಸ್ತಿ ಬಂದ್ರು 18 ಬಂದ್ರು ಓಕೆ. ಕೆಲವೊಮ್ಮೆ 17 ಬಂತ ಅಂದ್ಕೊಳ್ಳಿ, ಜಾತಕ ಬಲವಾಗಿರ್ಬೇಕು, ಆವಾಗೂ ನೀವು ಆಕ್ಸೆಪ್ಟ್ ಮಾಡಬಹುದು. 17, 16 ಬಂದ್ರು ಕೂಡ ಜಾತಕ ತುಂಬಾ ಚೆನ್ನಾಗಿದ್ರೆ ಮಾತ್ರ ಆಕ್ಸೆಪ್ಟ್ ಮಾಡ್ತೇವೆ. ಇಲ್ಲ ಅಂತಂದ್ರೆ ಮಿನಿಮಮ್ 18 ಬರಬೇಕು. ನೆಕ್ಸ್ಟ್, ನಾಡಿಕೂಟ, ಗ್ರಹ ಮೈತ್ರಿ, ಯೋನಿ. ಇವತ್ತಿನ ಜನರೇಷನ್ ದಿಸ್ ಈಸ್ ಮ್ಯಾಂಡೇಟರಿ. ನಾಡಿಕೂಟ, ಗ್ರಹ ಮೈತ್ರಿ, ಯೋನಿ, ಇದು 3 ಖಂಡಿತವಾಗಿ ಬರಬೇಕು ಪಾಯಿಂಟ್ಸ್. ಬಂದರೆ ಆವಾಗ ಬೇಕಾದ್ರೆ ನೀವು ಮುಂದುವರಿಬಹುದು ಅಂದ್ರೆ ನೆಕ್ಸ್ಟ್ ದೋಷಗಳನ್ನು ಚೆಕ್ ಮಾಡ್ಬೋದು. ನೀವು ಅಷ್ಟಕೂಟಗಳನ್ನು ಓಕೆ ಅನ್ಬೇಕಾದ್ರೆ ಈ 3 ಕಂಡೀಷನ್ಸ್ ಬೇಕು. 4 ಕಂಡೀಷನ್. ಒಂದು, 18ಗಿಂತಲೂ ಜಾಸ್ತಿ ಬರಬೇಕು. ಸೆಕೆಂಡ್ ಕಂಡೀಷನ್, ನಾಡಿ ಬರಬೇಕು. ಥರ್ಡ್ ಕಂಡೀಷನ್, ಗ್ರಹ ಮೈತ್ರಿ. ಫೋರ್ತ್ ಕಂಡೀಷನ್, ಯೋನಿಕೂಟ.
ಇದು 4 ಇತ್ತಂದ್ರೆ ಬೇಸಿಕ್ ಆಗಿ ಅವರ ಮನಸ್ಸುಗಳು ಹೊಂದಾಣಿಕೆ ಆಗತ್ತೆ ಅಂತ ಅರ್ಥ. ಇದು 4ರಲ್ಲಿ ಯಾವ್ದಾದ್ರು ಒಂದು ಆಗಿದ್ರು ಕೂಡ ಏನೋ ತೊಂದರೆ ಇದೆ, ಅದಿಷ್ಟು ಪೂರ್ತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಕಡಿಮೆ ಆಗಿದ್ರೆ, ಗ್ರಹ ಮೈತ್ರಿ ಬಂದಿಲ್ಲ ಆದ್ರೂ ಮಾಡ್ಬೋದಾ, ನಾಡಿಕೂಟ ಬಂದಿಲ್ಲ ಪರವಾಗಿಲ್ವಾ, ಯೋನಿಕೂಟ ಬಂದಿಲ್ಲ ಮಾಡ್ಬೋದಾ, ಈ ತರ ಪ್ರಶ್ನೆಗಳು ಕೇಳ್ತಾರೆ. ಯಾಕೆಂದ್ರೆ ಬಂದ್ರೆ ಚೆನ್ನಾಗಿದ್ರೆ ಯಾರು ಕೇಳಲ್ಲ, ಅಯ್ಯೋ ಬಂದಿಲ್ರಿ ಅವಾಗ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾರೆ. ಒಂದೇ ಪಾಯಿಂಟ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನು ಸಿಂಪಲ್. ಅದಕ್ಕೇನು ಪೂಜೆಗಳು ಪರಿಹಾರಗಳು ಅದೆಲ್ಲ ಏನಿರಲ್ಲ. ಪರಿಹಾರ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಏನು ಪರಿಹಾರ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿನಗೆ ಅದು ಬೇಕೇ ಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೋ, ಅಷ್ಟೇ ಅಲ್ವಾ, ಸಿಂಪಲ್. ಸೊ ಈ ರೀತಿ ನೋಡ್ತೇವೆ. ಇದು ಇಲ್ಲಿಗೆ ನಾವು ಅಷ್ಟಕೂಟಗಳನ್ನ ಪ್ರಾಮಿಸ್ ಮಾಡಿ ನಾವು ಮುಂದೆ ದೋಷಗಳನ್ನ ನೋಡ್ತೇವೆ. ದೋಷಗಳನ್ನ ನಿಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದೆ. ದೋಷಗಳನ್ನ ಹೇಗೆ ಗಣನೆ ಮಾಡಬೇಕು, ಯಾವಾಗ ಅದನ್ನ ಆಕ್ಸೆಸ್ ಮಾಡಬೇಕು, ಕಾಲಸರ್ಪದೋಷ, ಸರ್ಪದೋಷ, ಮಾಂಗಲ್ಯ ದೋಷ, ಅದರಲ್ಲಿ ಚಾಲೆಂಜಿಂಗ್ಸ್ ಎಲ್ಲ ನಿಮ್ಗೆ ಆ ಪಾಠದಲ್ಲಿ ಹೇಳಿದೆ. ಅದು ಕೂಡ ಪಾಸ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಜಾತಕದಲ್ಲಿ ಸಪ್ತಮಾಧಿಪತಿ, ಹುಡುಗಿ ಜಾತಕದಲ್ಲಿ ಸಪ್ತಮಾಧಿಪತಿ, ಹುಡುಗನ ಜಾತಕದಲ್ಲಿ ಸಪ್ತಮಾಧಿಪತಿ, ಸಪ್ತಮ ಸ್ಥಾನದಲ್ಲಿ ಇಬ್ಬರು ಜಾತಕದಲ್ಲಿ ಯಾವ ಗ್ರಹಗಳಿದೆ, ಅದು ಬ್ಯಾಲೆನ್ಸ್ ಆಗತ್ತಾ, ಇವನ ಗುಣಗಳಿಗೆ ಅವಳು ಅಡ್ಜಸ್ಟ್ ಮಾಡ್ಕೋತಾಳ, ಇವರಿಬ್ಬರ ಮಧ್ಯೆ ಪ್ರೀತಿ ಇದೆಯಾ ಅಂತಂಬೋದು ನೋಡ್ತೀವಿ. ಸೊ ಫಸ್ಟ್ 2 ಆಗೋಗ್ಬಿಡ್ತು. ಜಾತಕವನ್ನು ನೋಡೋದು ಹೇಳ್ಬಿಟ್ಟಿದ್ದೀನಿ, ದೋಷಗಳನ್ನು ನೋಡೋದು ಹೇಳ್ಬಿಡ್ತೀನಿ. ಇಲ್ಲಿ ಅಷ್ಟಕೂಟಗಳನ್ನು ನೀವು ಇಷ್ಟು ಮಾತ್ರ ಮಾಡಿ, ನೀವೆಲ್ಲ ಪಾಯಿಂಟ್ಸ್ ನಿಮ್ಗೆ ಆಲ್ರೆಡಿ ಬರುತ್ತೆ. ಆ ಪಾಯಿಂಟ್ಸ್ ಬಂದಾಗ ಒಂದು ರ್ಯಾಂಡಮ್ ಆಗಿ ಒಂದು ಯಾವ್ದನ್ನ ಒಂದು ಕೊಡ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ರ್ಯಾಂಡಮ್ ಆಗಿ ತಗೊಳ್ಳೋಣ. ಸೊ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ನಕ್ಷತ್ರ ಇಟ್ಟೆ. ಓಕೆ, ಸೊ ಶತಭಿಷ ಅಂಡ್ ಮೂಲ 29.5 ಬರ್ತಾ ಇದೆ. ದಟ್ಸ್ ಗುಡ್. ನಾಡಿಕೂಟ 8 ಬಂದಿದೆ, ಬಕೂಟ ರಾಶಿಕೂಟ 7 ಇದೆ, ಗಣಕೂಟ 6 ಇದೆ. ಓಕೆ, ಗ್ರಹ ಮೈತ್ರಿ 3 ಇದೆ. ಗ್ರಹ ಮೈತ್ರಿ 3 ಇಸ್ ಆಲ್ಸೋ ಓಕೆ. ಯೋನಿಕೂಟ 2 ಇದೆ. ಓಕೆ, ಸೊ ಈ ಕಂಡೀಷನ್ ನೋಡಿ 18ಕ್ಕಿಂತಲೂ ಜಾಸ್ತಿ ಬಂದಿದೆ. ನಾಡಿಕೂಟ ಚೆನ್ನಾಗಿದೆ, ಗ್ರಹ ಮೈತ್ರಿ 3 ಆವರೇಜ್ ಪರವಾಗಿಲ್ಲ, 2 0 ಬಂದ್ರೆ ಕಷ್ಟ. ಓಕೆ, ಆಮೇಲೆ ಯೋನಿಕೂಟ ಕೂಡ ಆವರೇಜ್ ಬಂದಿದೆ. ಹಾಗಾಗಿ ಇದನ್ನ ನಾವು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬಹುದು. ನೆಕ್ಸ್ಟ್ ಇನ್ನೊಂದು ಕೂಡ ನೋಡೋಣ. ಸೊ ಹುಡುಗಂದು ಬಂದು ಚಿತ್ತಾ ನಕ್ಷತ್ರ, ಇನ್ಯಾವುದೋ ಒಂದು ಕೊಡೋಣ. ಆರುದ್ರ 28 ಬರುತ್ತೆ. ಬೇರೆ ಯಾವ್ದನ್ನ ಮಾಡ್ತೇನೆ. ಮೂಲ ಇದು ಫುಲ್ ಪಾಯಿಂಟ್ಸ್ ಬರುತ್ತೆ. ಆರುದ್ರ ಫುಲ್ ಪಾಯಿಂಟ್ಸ್. ಕೃತಿಕಾ ಓಕೆ ನೋಡಿ 18 ಪಾಯಿಂಟ್ ಬಂದು ಕೃತಿಕಕ್ಕೆ. ಭರಣಿ ಇಲ್ಲಿ ನೋಡಿ, ಹುಡುಗಂದ ಚಿತ್ತ, ಹುಡುಗಿದು ಬಂದು ಭರಣಿ. ಸೊ ಕನ್ಯಾ ರಾಶಿ, ಮೇಷ ರಾಶಿ ಎಷ್ಟು ಪಾಯಿಂಟ್ ಬಂತು? 4 ಪಾಯಿಂಟ್ ಬಂತು ನೋಡಿ. ಇದು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವೆರಿ ಲೋ. ನಾಡಿಕೂಟ 0, ಬಕೂಟ 0, ಗಣಕೂಟ 0, ಗ್ರಹ ಮೈತ್ರಿ 0.5. ಫುಲ್ ಅಂಶ ಮೈತ್ರಿ ಏನಾದ್ರು ಬರ್ತಾ ಇದೆಯಾ? ಎಕ್ಸೆಪ್ಷನ್ ಫೌಂಡ್. ಆದ್ರೂ ಕೂಡ ರೂಲ್ ಏನು? 18ಕ್ಕಿಂತ ಜಾಸ್ತಿ ಬರ್ಬೇಕು. ಆ ರೂಲ್ ಮಿಸ್ ಆಗಬಾರ್ದು. ಒಂದು ವೇಳೆ ಗ್ರಹ ಮೈತ್ರಿ 0 ಬಂದ್ರೆ ಅಂಶ ಮೈತ್ರಿ ನೋಡ್ಕೊಳ್ಳಿ. ಆ ಅಂಶ ಮೈತ್ರಿ ಚೆನ್ನಾಗಿದ್ರು ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ನಾಡಿಕೂಟ 0 ಬಂದ್ರು ಕೂಡ ಅಂಶ ನಾಡಿ ಬಂದ್ರೆ ಮತ್ತೆ ಮುಂದುವರಿಬಹುದು. ಸೊ ಈ ಕೇಸಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿ, ತಾರ, ವಶ್ಯ, ವರ್ಣ ಎಲ್ಲ 0, 4 ಪಾಯಿಂಟ್ ಬಂದಿದೆ. ಸೊ ಇದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇನ್ ಕೆಲವಿನ ಜನ ಈ ತಮಿಳುನಾಡು ಕೆಲವಿನ ಸಂಪ್ರದಾಯಗಳು ನೋಡಿದ್ರೆ ದಶಕೂಟಗಳನ್ನು ನೋಡ್ತಾರೆ, ದ್ವಾದಶಕೂಟಗಳನ್ನು ನೋಡ್ತಾರೆ. ಅಂದ್ರೆ ಇದರ ಜೊತೆಗೆ ಇನ್ನೊಂದು 4 ಹೆಚ್ಚು ಸೇರಿಸ್ತಾರೆ. ನಿಮಗೆ ಪ್ರಾರಂಭದಲ್ಲೇ ಕೊಟ್ಟಿದೆ ನೋಡಿ ಇಲ್ಲಿ. ಇದರ ವರ್ಣದ ಜೊತೆ ಮಹೇಂದ್ರ ಕೂಟ, ಶ್ರೀದೀರ್ಘ, ರಜ್ಜುಕೂಟ, ವೇದಕೂಟ, ಈ 4 ಅಡಿಷನ್. ಇದಕ್ಕೆ ಪಾಯಿಂಟ್ಸ್ ಏನಿರಲ್ಲ. ಕೇವಲ ನಾವು ದೋಷಗಳನ್ನು ಹೇಗೆ ಕನ್ಸಿಡರ್ ಮಾಡ್ತೀವೋ ಇದನ್ನು ಕನ್ಸಿಡರ್ ಮಾಡ್ತೇವೆ. ಇವತ್ತಿನ ದಿನ ಯಾರು ನೋಡಲ್ಲ, ಬಟ್ ಕೆಲವಿನ ಜನ ಇದನ್ನು ಕೂಡ ನೋಡೋರಿದ್ದಾರೆ. ತಮಿಳ್ನಾಡಿಗೆ ಹೋದಂತ ಕೂಡ ರಜ್ಜುಕೂಟ ಇಸ್ ಮ್ಯಾಂಡೇಟರಿ. ಅವ್ರು ಅದು ಬಂದಿಲ್ಲ ಅಂತಂದ್ರೆ 0, ಮುಂದೆ ಬರೆಯುವುದಿಲ್ಲ. ಈ ವೈಶ್ಯರು ಕೆಲವಿನ ಜನ ಶ್ರೀದೀರ್ಘ ಇಸ್ ವೆರಿ ಇಂಪಾರ್ಟೆಂಟ್, ಅದು ಅಲ್ಲಿ ಇಲ್ಲದೇ ಇದ್ರೆ ಅದು ಮುಂದೆ ಬರೆಯೋದಿಲ್ಲ. ಕ್ಷತ್ರಿಯರಲ್ಲಿ ಮಹೇಂದ್ರ ಕೂಟ. ಸೊ ಕ್ಷತ್ರಿಯ ಯಾರು ನೋಡ್ತಾ ಇಲ್ಲ ಈಗ, ಇದು ಓಕೆ. ವೇದಕೂಟ ಕೂಡ ಯಾರು ನೋಡ್ತಾ ಇಲ್ಲ. ಈ 2 ಮಾತ್ರವೇ ಕೆಲವಿನ ಸಂಪ್ರದಾಯದರು ನೋಡ್ತಾರೆ. ಸೊ ಇಲ್ಲಿ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಣ. ಸೊ ಕೆಳಗೆ ಬನ್ನಿ. 9 ಮಹೇಂದ್ರ ಕೂಟ. ವೆರಿ ಸಿಂಪಲ್. ಇದ್ರಿಗೆ ಅಂದ್ರೆ ಹುಡುಗಿ ನಕ್ಷತ್ರದಿಂದ ಹುಡುಗನ ನಕ್ಷತ್ರಕ್ಕೆ ಕೌಂಟ್ ಮಾಡಬೇಕು. ಆ ಕೌಂಟ್ ಮಾಡಿದಂತ ನಂಬರು 4, 7, 10, 13, 16, 19, 22, 25. ಈ ನಂಬರ್ಸ್ ಅಲ್ಲಿ ಯಾವುದೋ ಒಂದು ನಂಬರ್ ಆಗಿರ್ಬೇಕು.
ಅವಾಗ ಮಹೇಂದ್ರ ಕೂಟ ಇದ್ದಂಗೆ. ಸೊ ಡಿಸ್ಟೆನ್ಸ್, ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ಡಿಸ್ಟೆನ್ಸ್ ಇಲ್ಲಿ ಕೌಂಟ್ ಮಾಡ್ತೇವೆ. ಹುಡುಗಿ ನಕ್ಷತ್ರದಿಂದ ಹುಡುಗ ನಕ್ಷತ್ರಕ್ಕೆ ಕೌಂಟ್ ಮಾಡಿದಾಗ ಆ ನಂಬರ್ಸ್ ಅದರಲ್ಲಿ ಬರಬೇಕು. ಯಾಕೆ ಛತ್ರಿ ಒಂದು ನೋಡ್ತಾರೆ ಅಂತಂದ್ರೆ, ಛತ್ರಿಯರಲ್ಲಿ ಯುದ್ಧ ಪಿಪಾಸಿಗಳು, ಯುದ್ಧಕ್ಕೆ ಹೋಗೋ ಕಾಲಕ್ಕೆ ಹೆಂಡತಿಯರು ಧೈರ್ಯವಾಗಿ ನೀವು ಹೋಗಿ ಬನ್ನಿ, ಯುದ್ಧ ಮಾಡ್ಕೊಂಡು ಬನ್ನಿ ಅಂತ ಧೈರ್ಯ ಕೊಟ್ಟು ಕಳಿಸ್ಬೇಕು. ಹಾಗಲ್ಲದೆ ಹೋಗ್ಬೇಡ್ರಿ, ನಮ್ಮ ಮಗುನ ಅನ್ಯಾಯ ಮಾಡಬೇಡ್ರಿ ಈ ರೀತಿ ಅಂದ್ರೆ ಅಂದ್ಕೊಳ್ಳಿ, ಅದು ಕ್ಷತ್ರಿಯತ್ವಕ್ಕೆ ಸರಿಯಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅವರ ಹೆಂಡತಿಯರು ಕೂಡ ತುಂಬಾ ವೀರ ನಾರಿಯರು ಇರ್ತಿದ್ರು. ಅದನ್ನು ಸ್ಕ್ರೀನಿಂಗ್ ಮಾಡ್ಲಿಕ್ಕೋಸ್ಕರ ಮಹೇಂದ್ರ ಕೂಟವನ್ನು ನೋಡ್ತಿದ್ರು. ಸೊ ಈಗಿನ ಕಾಲದಲ್ಲಿ ಇದನ್ನು ನೋಡೋ ಅವಶ್ಯಕತೆನೇ ಇಲ್ಲ. ಈಗ ಯಾರು ಇಷ್ಟಪಡ್ತಾರೆ? ಯಾರು ಯುದ್ಧಕ್ಕೆ ಹೋಗುವಂತಂದ್ರೆ ಯಾವ ಹೆಂಡತಿ ಆದ್ರೂ ಇಷ್ಟಪಡ್ತಾರ? ಮಹೇಂದ್ರ ಕೂಟ ಚೆನ್ನಾಗಿದ್ರು ಯಾರು ಇಷ್ಟಪಡಲ್ಲ. ಸೊ ಹಾಗಾಗಿ ಅದು ಕ್ಷತ್ರಿಯರಿಗೆ ಆಗಿನ ಸಾಮಾಜಿಕ ಸ್ಥಿತಿಗೆ ಸಂಬಂಧಪಟ್ಟ ಇತ್ತು. ಈಗ ಇದು ಸಾಧ್ಯ ಇಲ್ಲ. ನೆಕ್ಸ್ಟ್ ಶ್ರೀದೀರ್ಘ. ಶ್ರೀದೀರ್ಘ ಹೆಚ್ಚು ವೈಶ್ಯರಲ್ಲಿ ಯಾಕೆ ನೋಡ್ತಾರೆ ಅಂತಂದ್ರೆ, ಅವರು ಐಶ್ವರ್ಯದ ಮೇಲೆ ಡೀಲ್ ಮಾಡ್ತಾರೆ. ಅವರು ವರ್ತಕ, ಅವರು ಐಶ್ವರ್ಯ. ಆ ಐಶ್ವರ್ಯಕ್ಕೋಸ್ಕರ ಅವರು ಸಪೋರ್ಟ್ ಮಾಡಬೇಕು, ಹೋಗಿ ಸಂಪಾದನೆ ಮಾಡಿ. ಯಾಕಂದ್ರೆ ಆಗಿನ ಕಾಲೆಲ್ಲ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು, ಅವರು ಹೆಂಡತಿಯರು ಸಪೋರ್ಟ್ ಮಾಡಬೇಕು. ಇಲ್ಲ ರೀ, ನಮಗೆ ದುಡ್ಡು ಕಡಿಮೆ ಆದ್ರೂ ಪರವಾಗಿಲ್ಲ, ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಈ ರೀತಿ ಅಂದ್ರೆ ಅಂದ್ಕೊಳ್ಳಿ, ವೈಶ್ಯವೃತ್ತಿ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾರೆ. ಇದು ಕೂಡ ಅಷ್ಟೇ, ಹುಡುಗಿ ನಕ್ಷತ್ರದಿಂದ ಹುಡುಗನ ನಕ್ಷತ್ರಕ್ಕೆ ಕೌಂಟ್ ಮಾಡಿದಾಗ ಅದು ಏನ್ ರೂಲ್ ಏನಂತಂದ್ರೆ, ಮಿನಿಮಮ್ 9ಕ್ಕಿಂತಲೂ ಜಾಸ್ತಿ ಬರಬೇಕು. ಸೊ 3 ಪಾರ್ಟ್ಸ್ ಮಾಡಿ, 18ಕ್ಕಿಂತಲೂ ಜಾಸ್ತಿ ಬಂದ್ರೆ, ಇಲ್ಲಿ ಈ ರೂಲಲ್ಲಿ ಮೆಜಾರಿಟಿ ನೋಡೋದು 15ಕ್ಕಿಂತಲೂ ಜಾಸ್ತಿ ಬಂದ್ರೆ ಎಕ್ಸಲೆಂಟ್. ಹುಡುಗಿ ನಕ್ಷತ್ರದಿಂದ ಹುಡುಗನ ನಕ್ಷತ್ರಕ್ಕೆ ಕೌಂಟ್ ಮಾಡಿದಾಗ 15ಕ್ಕಿಂತಲೂ ಜಾಸ್ತಿ ಬಂದ್ರೆ ತುಂಬಾ ಒಳ್ಳೇದು. 9ರಿಂದ 15 ಮಧ್ಯ ಬಂತ ಆವರೇಜ್, ಅಕ್ಸೆಪ್ಟಬಲ್. ಒಂದು ವೇಳೆ 8ಕ್ಕಿಂತಲೂ ಕಡಿಮೆ ಇತ್ತು ಅನ್ಕೊಳ್ಳಿ, ಆವಾಗ ಇನಾಸ್ಪಿಷಿಯಸ್ ಅಂತೇವೆ. ಇದು ವರ್ತಕ ಮಾಡೋರಿಗೆ ಇಂಪಾರ್ಟೆಂಟ್, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರೋರು ಇಂಪಾರ್ಟೆಂಟ್. ಅದು ಆಗಿನ ಸಾಮಾಜಿಕ ಕಾಲದಲ್ಲಿ. ಇವತ್ತು ಇದು ಸಾಧ್ಯ ಇಲ್ಲ, ಯಾಕಂದ್ರೆ ಎಲ್ಲರೂ ಇವತ್ತು ಬಿಸ್ನೆಸ್ ಮಾಡೋರೆ. ಬಿಸ್ನೆಸ್ ಯಾರು ಮಾಡಲ್ಲ? ಪ್ರತಿಯೊಬ್ಬರು, ಇನ್ಕ್ಲೂಡಿಂಗ್ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಎಲ್ಲರೂ ಮಾಡ್ತಾರೆ ವ್ಯಾಪಾರ. ಹೇಳ್ಬೇಕಾದ್ರೆ ಈಗ ದೇವಸ್ಥಾನ ಅಂತಂದ್ರೆ ನಿಮ್ಗೆ ಅಲ್ಲಿ ಅಕೌಂಟ್ ಬುಕ್ಸ್ ಇರ್ತದೆ, ಲೆಡ್ಜರ್ಸು ಅಕೌಂಟ್ ಬುಕ್ಸ್ ಇರ್ತದೆ. ಅಕೌಂಟ್ ಬುಕ್ಸ್ ಇದೆ ಅಂತಂದ್ರೆ ವ್ಯಾಪಾರವೇ ಇಲ್ಲ. ಅದು ಧಾರ್ಮಿಕವಾದ ವ್ಯಾಪಾರವೋ ಲೌಕಿಕವಾದ ವ್ಯಾಪಾರ, ದಟ್ ಈಸ್ ಬೇರೆ. ಬಟ್ ವ್ಯಾಪಾರ ಅಂಬೋದು ಇರ್ತದೆ. ಸೊ ಆ ಸ್ಥಿತಿಯಲ್ಲಿ ಎಲ್ಲರಿಗೂ ಇದಿರೋದ್ರಿಂದ ಪ್ರತ್ಯೇಕವಾಗಿ ಏನು ನೋಡೋದು ಬೇಕಾಗಿ. ಆದರೆ ಇವತ್ತಿಗೂ ಕೆಲವಿನ ಜನ ವೈಶ್ಯರು ಈ ನೋಡೋ ಕಾಲಕ್ಕೆ ಅವರಿಗೆ ಮಿನಿಮಮ್ 14ಗಿಂತಲೂ ಜಾಸ್ತಿ ಬರಲೇಬೇಕು. ನೀವು ಹಳ್ಳಿಯಲ್ಲಿ ನೋಡ್ತೇವೆ, ನನ್ನ ತಂದೆ ಹತ್ರ ಈ ವೈಶ್ಯರು ಬರ್ತಿರ್ತಾರೆ, ಶ್ರೀದೀರ್ಘ ಪರ್ಟಿಕ್ಯುಲರ್ ಎಷ್ಟು ಬಂದಿದೆ ಅಂತ ಕೇಳ್ತಾರೆ. 14ಕ್ಕಿಂತಲೂ ಜಾಸ್ತಿ ಬಂದ್ರೇನೆ ಮಾಡ್ಕೊಳ್ತಾರೆ, ಬೇರೆ ಕೂಟಗಳು ಇರಲಿ ಬಿಡ್ಲಿ. ಖಂಡಿತ ಇದೊಂದು ಮ್ಯಾಂಡೇಟರಿ ರೂಲ್ ಮಾಡ್ಕೊಂಡಿದೆ. ಸೊ ಆ ತರ ಯಾರಾದ್ರೂ ವೈಶ್ಯರು ಬಂದು ವೆರಿ ಪರ್ಟಿಕ್ಯುಲರ್ ಅಂದಾಗ ನಿಮ್ಗೆ ಈ ಕೂಟದ ಬಗ್ಗೆ ಕೂಡ ಗೊತ್ತಿರಬೇಕು. ಹುಡುಗಿ ನಕ್ಷತ್ರದಿಂದ ಹುಡುಗನ ನಕ್ಷತ್ರ ಕೌಂಟ್ ಮಾಡಿದ್ರೆ 15ಕ್ಕಿಂತಲೂ ಜಾಸ್ತಿ ಬಂದ್ರೆ ಎಕ್ಸಲೆಂಟ್. ಕೆಲವಿನ ಜನ 14 ಅಂತಾರೆ, ಓಕೆ, ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹಾಕೋಣ. 14ಕ್ಕಿಂತಲೂ ಕಡಿಮೆ ಬಂದರೆ ವೈಶ್ಯರು ಒಪ್ಪೋದಿಲ್ಲ, ಬೇರೆ ಜನ ನೋಡೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಮತ್ತೆ ರಜ್ಜುಕೂಟ. ಈ ರಜ್ಜುಕೂಟ ಕೂಡ ಸೇಮ್ ನಾಡಿಕೂಟ ಇದ್ದಂಗೆ ನೋಡ್ತಾರೆ ಬಹಳ ಜನ. ಬಟ್ ಕೆಲವಿನ ಸಂಪ್ರದಾಯದವರು ಮಾತ್ರ ಇದನ್ನು ನೋಡ್ತಾರೆ, ಎಲ್ಲರೂ ನೋಡಲ್ಲ. ಸೊ ಅದರ ಬಗ್ಗೆ ಕೂಡ ನಾವು ನೋಡೋಣ. ರಜ್ಜುಕೂಟ ಏನ್ ಹೇಳುತ್ತೆ? ದಾಂಪತ್ಯ ಜೀವನದ ಸ್ಥಿರತೆ ಮತ್ತು ಅಪಾಯದ ಸೂಚನೆ ಹೇಳುತ್ತೆ. ಏನಾದ್ರೂ ಅಪಾಯ ಇದೆಯಾ ಮದುವೆ ಮಾಡ್ಕೊಂಡ ಮೇಲೆ? ಇದೇನ್ ಮಾಡ್ತಾರೆ, ನಕ್ಷತ್ರಗಳನ್ನು 5 ಭಾಗ ಮಾಡ್ತಾರೆ. ಇಲ್ಲಿ ರಜ್ಜುಕೂಟ ಟೇಬಲ್ ಅಂತಿದ್ರೆ ತಗೊಳ್ಳಿ ನೋಡಿ. ಶಿರೋರಜ್ಜು, ಶಿರರಜ್ಜು ಅಂದ್ರೆ ತಲೆ, ಕಂಠರಜ್ಜು, ನಾಭಿರಜ್ಜು, ಕಟಿರಜ್ಜು, ಪಾದರಜ್ಜು. ಹೀಗೆ 5 ಬೈಫರ್ಕೇಶನ್, 5 ಡಿವೈಡ್ ಮಾಡ್ತಾರೆ. ಶಿರರಜ್ಜು ಅಂತಂದ್ರೆ ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠ, ಇವರೆಲ್ಲ ಕೂಡ ಈ ಕ್ಯಾಟಗರಿಗೆ ಸೇರ್ತಾರೆ, ಶಿರ ರಜ್ಜು ಕೆಳಗೆ ಸೇರ್ತಾರೆ. ರೋಹಿಣಿ, ಆರುದ್ರ, ಹಸ್ತ, ಸ್ವಾತಿ, ಶ್ರವಣ, ಶತಭಿಷ ಇವರೆಲ್ಲ ಕೂಡ ಕಂಠರಜ್ಜು ಕೆಳಗೆ ಹೋಗ್ತಾರೆ. ಸೊ ರೂಲ್ ಏನು? ಸೇಮ್ ರಜ್ಜು ಇರಬಾರದು, ಒಂದೇ ರಜ್ಜು ಇದ್ರೆ ದೋಷ, ಡಿಫ್ರೆಂಟ್ ಆಗಿರಬೇಕು. ಅವ್ರು ಏನಂತಾರೆ, ಏನೋ ಒಂದು ಪ್ರಮಾದ, ಮದುವೆ ಮಾಡಿಕೊಂಡ ಮೇಲೆ ಏನೋ ಒಂದು ಅಪಾಯ ಬರ್ತದೆ, ಆಕ್ಸಿಡೆಂಟ್ ಆಗೋದು ಇಂಥದ್ದಾಗ್ತದೆ. ಅದಕ್ಕೆ ತಮಿಳುನಾಡಲ್ಲಿ ಇದು ಪರ್ಫೆಕ್ಟ್ ಪರ್ಟಿಕ್ಯುಲರ್ಲಿ ನೋಡ್ತಾರೆ.
ನಮ್ಮ ಕಡೆ ಯಾರು ಇದು ನೋಡಲ್ಲ. ಯಾಕಂದ್ರೆ ಜಾತಕದ ಮೇಲೆ ಹೋಗುತ್ತೆ. ಜಾತಕ ಇದನ್ನು ಓವರ್ ರೈಡ್ ಮಾಡ್ಬಿಡ್ತದೆ. ಒಂದು ವೇಳೆ ರಜ್ಜು ಚೆನ್ನಾಗಿದ್ರು ಕೂಡ ಜಾತಕದಲ್ಲಿ ಆಯುಷ್ಯ ಇಲ್ಲ ಅಂತಂದ್ರೆ ಪ್ರಾಣ ಹೋಗುತ್ತೆ. ಇಲ್ಲ ಇದ್ರಾಗೆ ಜಾತಕದಲ್ಲಿ ತುಂಬಾ ಆಯುಷ್ಯ ಚೆನ್ನಾಗಿದೆ, ರಜ್ಜುಕೂಟ ಬರಲಿಲ್ಲ ಆದ್ರೂ ಕೂಡ ಏನು ಅಪಾಯ ಇಲ್ಲ. ಇದು ಪ್ರೈಮರಿ ನೋಡ್ತೇವೆ, ಓನ್ಲಿ ಸ್ಕ್ರೀನಿಂಗ್ ಮಾತ್ರ ಅಷ್ಟೇ. ಯಾಕಂದ್ರೆ ರಿಸ್ಕ್ ಯಾಕೆ ತಗೋಬೇಕು ಅಂತ ನೋಡ್ತಾರೆ. ಹಾಗಾಗಿ ರಜ್ಜು ಅಂತಂಬೋದು ನಿಮಗೆ ಇದು ಪಾಯಿಂಟ್ಸ್ ಏನಿಲ್ಲ, ದೋಷ ಇದೆಯಾ ಇಲ್ವಾ ಅಷ್ಟೇ. ಈ ಜಾತಕದಲ್ಲಿ ನಕ್ಷತ್ರ ಚಿತ್ತಾ ನಕ್ಷತ್ರ ಬಂದಿದೆ ಹುಡುಗಿದು, ಹುಡುಗಂದು ಶಿರೋರಜ್ಜು, ಹುಡುಗಂದು ಕಟಿರಜ್ಜು. ಸೊ ಬೋತ್ ಆರ್ ಡಿಫರೆಂಟ್. ಕಪಲ್ ಶೇರಿಂಗ್ ದ ಸೇಮ್ ರಜ್ಜು ಇನ್ಕರ್ ರಜ್ಜು ದೋಷ ವಿಚ್ ಈಸ್ ಕನ್ಸಿಡರ್ಡ್ ಇನ್ಆಸ್ಪಿಷಿಯಸ್. ಡಿಫರೆಂಟ್ ರಜ್ಜುಸ್ ಆರ್ ರಿಕ್ವೈರ್ಡ್. ಈ ರಿಸಲ್ಟ್ ಏನು? ದೇ ಬಿಲಾಂಗ್ಸ್ ಟು ಡಿಫರೆಂಟ್ ರಜ್ಜೂಸ್, ನೋ ರಜ್ಜು ದೋಷ. ಸೊ ಇದು ಯಾರಿಗನ್ನ ಬೇಕಾದ್ರೆ ಕೇಳಿದ್ರೆ ಹೇಳಿ, ಯಾಕಂದ್ರೆ ಅದು ಕೂಡ ನಾವು ಕವರ್ ಮಾಡಿದ್ದೇವೆ. ಆದರೆ ಅಷ್ಟಕೂಟ ಶಾಸ್ತ್ರ ಪ್ರಕಾರ ಅಷ್ಟಕೂಟಗಳನ್ನಷ್ಟೇ ನೋಡುತ್ತೆ. ಆಮೇಲೆ ಕೊನೆಯದಾಗಿ ವೇದಕೂಟ. ಸೊ ವೇದ ಅಂತಂದ್ರೆ ಅಬ್ಸ್ಟ್ರಕ್ಷನ್. ನಾವು ಗೋಚಾರದ ಭಾಗದಲ್ಲಿ ನೋಡಿದ್ವಿ. ಗೋಚಾರ ಫಲಗಳು ಹೇಳೋ ಕಾಲಕ್ಕೆ ಒಂದು ಗ್ರಹ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ಬಂದಾಗ ಆ ಪ್ಲಾನೆಟ್ ಅಂತಂಬೋದು ಅಬ್ಸ್ಟ್ರಕ್ಟ್ ಮಾಡ್ತದೆ. ಸೊ ಇಲ್ಲಿ ನಾವು ಇದರ ಬಗ್ಗೆ ನೋಡೋಣ. ಸೊ ವೇದಕೂಟ, ಸೊ ಅಡ್ಡಿ ಅಥವಾ ತಡೆ ಅಥವಾ ವಿರೋಧ ಶಕ್ತಿ ಅಂತ ಕರಿತೇವೆ. ಸೊ ಕೆಲವು ನಕ್ಷತ್ರಗಳ ಜೋಡಿಗಳು ಪರಸ್ಪರ ವೇದ ಹೊಂದಿರುತ್ತೆ. ಅಂದ್ರೆ ಒಂದು ನಕ್ಷತ್ರದ ಶಕ್ತಿ ಇನ್ನೊಂದನ್ನು ಬ್ಲಾಕ್ ಮಾಡ್ತದೆ. ಅದು ವೇದ ಅಂತಂದ್ರೆ ಯಾವ ನಕ್ಷತ್ರಗಳು ಬ್ಲಾಕ್ ಮಾಡ್ತದೆ ಅಂತಂದ್ರೆ ಇಲ್ಲಿ ವೇದಕೂಟ ಟೇಬಲ್ ಇದೆ ನೋಡಿ. ಅಶ್ವಿನಿ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಬ್ಲಾಕ್ ಮಾಡ್ತದೆ, ವೇದ ಅಂತೇವೆ. ಭರಣಿ ನಕ್ಷತ್ರಕ್ಕೆ ವೇದ ನಕ್ಷತ್ರ ಅನುರಾಧ. ಕೃತ್ತಿಕಾ ನಕ್ಷತ್ರಕ್ಕೆ ವೇದ ನಕ್ಷತ್ರ ವಿಶಾಖ. ಅಂದ್ರೆ ಏನು? ಒಂದು ವೇಳೆ ಹುಡುಗಿ ಅಶ್ವಿನಿ ಆದರೆ ಹುಡುಗ ಜ್ಯೇಷ್ಠ ಆಗಬಾರದು, ವೈಸ್ ವರ್ಸ. ಹುಡುಗ ಅಶ್ವಿನಿ ಆದರೆ ಹುಡುಗಿ ಜ್ಯೇಷ್ಠ ಆಗಬಾರದು. ಸೊ ಈ ಪೇರ್ ಕಾಂಬಿನೇಷನ್ ಅಲ್ಲಿ ಮದುವೆ ಮಾಡಿದರೆ ಒಬ್ಬರನ್ನೊಬ್ಬ ಅಬ್ಸ್ಟ್ರಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಇಷ್ಟೇ ವೇದಕೂಟ. ಮಾತಿನ ಅರ್ಥ ತಪ್ಪು ಒಂದ್ಸಲ ಇದು ವೇದಕೂಟ ಇಲ್ಲದ್ರೆ ಏನಾಗುತ್ತೆ? ಮಿಸ್ಕಮ್ಯುನಿಕೇಶನ್ ಅಂತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಸಣ್ಣ ವಿಷಯ ದೊಡ್ಡದಾಗೋದು, ಮನಸ್ಸಿನ ಸಂಪರ್ಕ ಕಡಿಮೆ ಆಗೋದು, ರಿಪೀಟೆಡ್ ಅಬ್ಸ್ಟಕಲ್ಸ್, ಒಬ್ಬರನ್ನ ಒಬ್ಬರು ಕಂಟ್ರೋಲ್ ಮಾಡ್ಕೊಳ್ಳೋ ತರ ಬಂದ್ಬಿಡ್ತವೆ. ಅದಕ್ಕೆ ಇದು ಕೂಡ ಆಲ್ಮೋಸ್ಟ್ ಆಲ್ ವಶ್ಯಕೂಟ ಇದ್ದಂಗೆ ಹೇಳ್ತಾರೆ. ಇದಕ್ಕೆ ಜಾಸ್ತಿ ಸೀರಿಯಸ್ ಆಗಿ ಯಾರು ತಗೊಳ್ಳಲ್ಲ. ಆದ್ರೂ ಇಲ್ಲದ್ರೆ ಒಳ್ಳೇದು. ಈಗ ನಮ್ಗೆ ಐದು ಜಾತಕ ಬಂತ ಅಂದ್ಕೊಳ್ಳಿ, ಮೆಜಾರಿಟಿ ಪಾಯಿಂಟ್ಸ್ ಯಾರಿಗೆ ಚೆನ್ನಾಗಿದೆ ಅದನ್ನ ಆಕ್ಸೆಪ್ಟ್ ಮಾಡಿ, ಆ ವಿಚಾರದಲ್ಲಿ ಇದು ಕನ್ಸಿಡರ್ ಮಾಡ್ತೇವೆ. ಇದನ್ನ ವೇದಕೂಟ ಅಂತ ಕರಿತೇವೆ. ಸೊ ಇಲ್ಲಿ ಅಷ್ಟಕೂಟಗಳು, ದ್ವಾದಶ ಕೂಟಗಳು ಆಯ್ತು. ಈಗ ನಾವು ರೂಲ್ಸ್ ಫೈನಲೈಸ್ ಒಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಈ ಅಷ್ಟಕೂಟಗಳನ್ನು ನೀವು ನೋಡಬೇಕಾದ್ರೆ ಪ್ರೈಮರಿ ರೂಲ್ 18ಕ್ಕಿಂತಲೂ ಜಾಸ್ತಿ ಬರಬೇಕು. ಸೆಕೆಂಡ್, ನಾಡಿಕೂಟ ಮ್ಯಾಂಡೇಟರಿ. ಹುಡುಗ ಹುಡುಗಿ ಇವತ್ತಿನ ಜನರೇಷನ್ಗೆ ನಾಡಿಕೂಟ ಮ್ಯಾಂಡೇಟರಿ ಆಗಿರ್ಬೇಕು. ನಾಡಿ ನೋಡಿ 0 ಬಂತ, ಅಂಶ ನಾಡಿ ನೋಡಿ ಅಲ್ಲಿ 0 ಬಂತ, ರಿಜೆಕ್ಟ್. ಅಷ್ಟಕೂಟಲ್ಲಿ 18ಗಿಂತ ಕಡಿಮೆ ಬಂತ, ರಿಜೆಕ್ಟ್. ನಾಡಿ ಆಯ್ತು. ನೆಕ್ಸ್ಟ್ ಗ್ರಹ ಮೈತ್ರಿಗೆ ಹೋಗಿ. ಗ್ರಹ ಮೈತ್ರಿಯಲ್ಲಿ ನಿಮಗೆ ಹುಡುಗನ ನಕ್ಷತ್ರ ಹುಡುಗ ನಕ್ಷತ್ರ ಇಬ್ಬರದು ಕೂಡ ಮಿತ್ರರಾಗಬೇಕು ಅಥವಾ ಸಮ ಆಗಬೇಕು. ಅಟ್ಲೀಸ್ಟ್ 3 ಪಾಯಿಂಟ್ಸ್ ಬರಬೇಕು. ಒಂದು ವೇಳೆ 3 ಪಾಯಿಂಟ್ಸ್ಗಿಂತ ಕಡಿಮೆ 0 ಬಂತಂದ್ರೆ ಅಂಶ ನಾಡಿ ನೋಡಿ, ಅಲ್ಲಿ ಕೂಡ 0 ಬಂತಂದ್ಕೊಳ್ಳಿ, ರಿಜೆಕ್ಟ್. ರಿಜೆಕ್ಟ್ ಎಂಬ ವರ್ಡ್ ಕರೆಕ್ಟ್ ಅಲ್ಲ, ಇಗ್ನೋರ್ ಮಾಡಿ. ಓಕೆ. ಆಮೇಲೆ ಗ್ರಹ ಮೈತ್ರಿ ಚೆನ್ನಾಗಿದೆ. ನೆಕ್ಸ್ಟ್ ಯೋನಿಕೂಟಕ್ಕೆ ಹೋಗಿ. ಯೋನಿಕೂಟದಲ್ಲಿ ಮಿನಿಮಮ್ 2 ಬರಬೇಕು. ಅಲ್ಲಿ 0 ಬಂತ ಅನ್ಕೊಳ್ಳಿ, ದೆನ್ ಇಗ್ನೋರ್. ಸೊ 4 ಪಾಯಿಂಟ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡ್ಬಿಡಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಿಲ್ಲದ್ರೆ ಹೇಗೆ, ಇದಿಲ್ಲದ್ರೆ ಹೇಗೆ, ಒಪ್ಪಿಗೆ ಕೊಡ್ಬೋದಾ? ಉಳಿದದ್ದೆಲ್ಲ ಕೂಡ ನಿಮಗೆ ಎಷ್ಟು ಜಾಸ್ತಿ ಚೆನ್ನಾಗಿದೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ. ಮಿನಿಮಮ್ ಎಂಬುದು 4 ಇರಬೇಕು. ಉಳಿದದ್ದು ಜಾತಕ ಚೆನ್ನಾಗಿತ್ತು ಅಂದ್ಕೊಳ್ಳಿ, 18 ಬಂದರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು, 17 ಬಂದ್ರೂ ಮಾಡ್ಬೋದು. ಆದರೆ ಫಸ್ಟೇ ನಾವು ಜಾತಕ ನೋಡೋಕೆ ಹೋಗಲ್ವಲ್ಲ, ಜಾತಕ ದೋಷ ನೋಡಲ್ಲ. ಆದ ಕಾರಣ ನಿಮಗೆ ಇದರಲ್ಲಿ 18ಕ್ಕಿಂತಲೂ ಜಾಸ್ತಿ ಬಂದು ಗ್ರಹ ಮೈತ್ರಿ, ನಾಡಿ, ಯೋನಿಕೂಟ ಚೆನ್ನಾಗಿತ್ತು ಅಂದರೆ ನೀವು ನೆಕ್ಸ್ಟ್ ದೋಷಗಳನ್ನು ನೋಡಿ. ಇದು ಬಿಟ್ಟು ಬೇರೆ ಏನು ರಜ್ಜುಕೂಟ ಬಂದಿಲ್ಲ ಪರವಾಗಿಲ್ವಾ, ಮಾಡಿಕೊಂಡ್ರೆ ಏನಾಗಲ್ವಾ, ಜಾತಕ ಓವರ್ ರೈಡ್ ಮಾಡ್ತಾರೆ. ಜಾತಕ ಬಲ ಚೆನ್ನಾಗಿರ್ಬೇಕು. ಒಂದು ವೇಳೆ ರಜ್ಜು ಅಂತ ಅಂಬೋದು ದೋಷ ತೋರಿಸಿದ್ರೂ ಕೂಡ ಹೆದರೋದು ಬೇಕಾಗಿಲ್ಲ. ಯಾಕೆಂತಂದ್ರೆ ಜಾತಕದಲ್ಲಿ ಹೊಂದಾಣಿಕೆ ಆಗಿಲ್ಲ, ಇಬ್ಬರು ಸಪ್ತಮ ಸ್ಥಾನ ವೀಕ್ ಆಗಿತ್ತು ಅಂದ್ಕೊಳ್ಳಿ, ರಿಜೆಕ್ಟ್ ಆಗಿಬಿಡ್ತದೆ. ಹಾಗಾಗಿ ದಿಸ್ ಈಸ್ ಉಳಿದದೆಲ್ಲ ಕೂಡ ಆಪ್ಷನಲ್.
ಒಂದ್ ವೇಳೆ ಅದು ಇಲ್ಲದ್ರೆ ಏನು ಮಾಡಬೇಕು ಅಂತ ಕೇಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಜಾತಕ ಚೆನ್ನಾಗಿದ್ರೆ, ಒಂದ್ ವೇಳೆ ಇದು ವೀಕ್ ಆದ್ರೂ ಕೂಡ ಜಾತಕ ಬಲವಾಗಿದ್ರೆ ಓವರ್ ರೈಡ್ ಆಗ್ಬಿಡ್ತದೆ. ಜಾತಕ ವೀಕ್ ಆಯ್ತು ಅಂದ್ಕೊಳ್ಳಿ, ಅಲ್ಲೇ ರಿಜೆಕ್ಟ್ ಆಗೋಗ್ಬಿಡ್ತದೆ. ಮತ್ತೆ ನೀವು ರಜ್ಜುಕೂಟ ಇನ್ನೊಂದು ಕೂಟ ವರ್ಣಕೂಟ ಇಲ್ಲಿ ಬರೋದು ಕೆಲಸ ಇಲ್ಲ. ಓಕೆ, ಸೊ ಇದು ಈ ಅಷ್ಟಕೂಟಗಳ ಬಗ್ಗೆ ನಾವು ಮಾಡಿದ್ದೇವೆ. ಇದರಲ್ಲಿ ನೀವು ಎಕ್ಸಾಂಪಲ್ಸ್ ಮಾಡಿ, ನೀವು ಎಕ್ಸಾಂಪಲ್ಸ್ ಮಾಡ್ಲಿಕ್ಕೆ ಬೇಕಾದ ನೀವು ಇದನ್ನೇ ಡೈರೆಕ್ಟ್ ಆಗಿ ಯೂಸ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡಿ. ನೀವು ಮ್ಯಾನ್ಯುವಲ್ ಆಗಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದಕ್ಕೆ ಬನ್ನಿ. ಓಕೆ, ಸೊ ಇದು ನಿಮಗೆ ಇದಕ್ಕೆ ಸಂಬಂಧಪಟ್ಟ ಪಾಠ. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಒಂದು 10 ನಿಮಿಷದ ಕಾಲ ಕೇಳಬಹುದು. 1 ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೇನೆ. ಅನ್ಮ್ಯೂಟ್ ಮಾಡಿದ್ದೇನೆ. ಒಬ್ಬೊಬ್ಬರಾಗಿ ನೀವು ಪ್ರಶ್ನೆಗಳಿದ್ರೆ ಕೇಳಬಹುದು. ಕೇಳಿಸ್ತಾ ಇದ್ದಲ್ವಾ ನನ್ನ ವಾಯ್ಸ್? ನಮಸ್ಕಾರಮ್ಮ. ಪರವಾಗಿಲ್ಲಮ್ಮ, ಜಾತಕ ಚೆನ್ನಾಗಿದ್ರೆ ಅಲ್ಲಿ ಚೆನ್ನಾಗಿ ಮುಂದುವರಿಬಹುದು, ತೊಂದರೆ ಇಲ್ಲ. ನಮಸ್ಕಾರ. ನಕ್ಷತ್ರ ದೋಷಗಳು ಮುಂದೆ ಬರುತ್ತೆ, ಅದು ಮುಂದೆ ಹೇಳ್ತೇನೆ, ಮುಂದಿನ ಪಾಠದಲ್ಲಿ ಬರುತ್ತೆ. ನಕ್ಷತ್ರಗಳು, ಬಾಲಾರಿಷ್ಟ ದೋಷಗಳು ಎಲ್ಲ ಬಗ್ಗೆ ಮುಂದೆ ಬರುತ್ತೆ. ಬಾಲಾರಿಷ್ಟ ಕವರ್ ಆಗಿಲ್ವ ನಿಮಗೆ? ಹೇಳಿರ್ಬೇಕನ್ಸುತ್ತೆ, ಹೇಳಿಲ್ವ? ನಾ ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ ಬಿಡಿ, ತೊಂದರೆ. ನಮಸ್ಕಾರ. ಹೌದು, ಬಲಹೀನ ಅಂತ ತಗೊಳ್ಳಿಮ್ಮ, ಬಲಹೀನ ಅಷ್ಟೇ. ನನ್ನ ಫ್ರೆಂಡ್ ಒಬ್ಬನು, ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಫ್ರೆಂಡ್ ಒಬ್ಬನು ಒಂದು ದೊಡ್ಡ ಪೊಸಿಷನ್ ಆಗಿ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ. ನಂಗೆ ಸಹಾಯ ಮಾಡೋ ಕೆಲಸ ಮಾಡ್ತಿದ್ದಾನೆ. ಅವನ ಹತ್ರ ನಾನು ಸಹಾಯ ತಗೊಳಕ್ ಹೋಗೋ ಕಾಲಕ್ಕೆ ಅವನಿಗೆ ಜ್ವರ ಬಂದು ಮಲಗಿದ್ದಾನೆ. ಜ್ವರ ಬಂದಿದೆ, ಯಾಕಂದ್ರೆ ನಂಗೆ ಜ್ವರ ಬಂದ ಅವನಿಗೆ ಹೆಲ್ಪ್ ಮಾಡ್ಲಾರೆ, ನಾನು ಅವನು ಕೇಳಲಾರೆ. ಬಟ್ ಹಿ ಇಸ್ ಇನ್ ಎ ಗುಡ್ ಪೊಸಿಷನ್. ಆ ಗ್ರಹ ಒಳ್ಳೇದೇ, ಆದ್ರೆ ವೀಕ್ ಇದೆ, ವೀಕ್ ಅಷ್ಟೇ. ಅವನು ಕೊಡುವಂತ ಫಲ ವೀಕ್ ಇರುತ್ತೆ. ಅದೇ ವೀಕ್ ಅಂದ್ಕೊಳ್ಳಿ, ವೀಕ್ ಅಷ್ಟೇ. ಒಳ್ಳೇದೇ, ಶುಭ ಶುಭ ಆದ್ರೂ ಕೂಡ ವೀಕ್. ಬರೀ ನಮಸ್ಕಾರ. ನೀಚ ಅಂತಂದ್ರೆ ಪೂರ್ತಿ ವೀಕ್ ಅಮ್ಮ. ಅಂದ್ರೆ ನೀಚ ಅಂತಂದ್ರೆ ನಾನು ಎಕ್ಸಾಂಪಲ್ ಲೌಕಿಕದಲ್ಲಿ ಹೇಳ್ಬೇಕಾದ್ರೆ, ಜ್ವರ ಬಂದು ಮಲಗಿರೋದನಿಗೂ ಅಥವಾ ಅವ್ರ ಮನೆಗೆ ಅವ್ರ ಅಪ್ಪನೋ ಅವ್ರ ಹೆಂಡತಿಯೋ ಕಂಟ್ರೋಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದಲ್ವಾ? ಜ್ವರ ಬಂದ್ರು ಅವ್ರು ನಂಗೆ ಹೆಲ್ಪ್ ಮಾಡಲಾರ, ಅಥವಾ ಬೇರೆಯವ್ರ ಇನ್ಫ್ಲುಯೆನ್ಸ್ ಅವನ ಮೇಲೆ ಇದ್ರು ನಂಗೆ ಹೆಲ್ಪ್ ಮಾಡಲ್ಲ ಅಲ್ವಾ? ಬಟ್ ಬೋತ್ ಆರ್ ಡಿಫ್ರೆಂಟ್. ಸೊ ಅವನಿಗೆ ಇಂಟ್ರೆಸ್ಟ್ ಇರುತ್ತೆ, ಆದ್ರೂ ಪಾಪ ಶಕ್ತಿ ಇಲ್ಲ ಅವನಿಗೆ. ಸೊ ಜ್ವರ ಬಂದವನಿಗೆ ಅಂತಂದ್ರೆ ನಾವು ನಿಮ್ಗೆ ಯಾವ ತರನ ಹೆಲ್ಪ್ ಮಾಡ್ಲಾರ. ಬೇರೆಯವ್ರ ಇನ್ಫ್ಲೂಯೆನ್ಸ್ ಇದ್ದವನು ಮೇ ಬಿ ಆ ಕ್ಷಣದಲ್ಲಿ ಅವ್ನು ಮಾಡಲ್ಲ, ಬೇರೆ ಸಮಯದಲ್ಲಿ ಮಾಡ್ಬೋದು, ಬೇರೆ ವಿಷಯಕ್ಕೆ ಮಾಡ್ಬೋದು. ಸೂರ್ಯನ ಡಾಮಿನೇಷನ್ ಜಾಸ್ತಿ ಇರ್ತಾರೆ ಜಸ್ತಂಗತ ಆದ್ರೆ. ಸೂರ್ಯ ಒಂದು ವೇಳೆ ಜಾತಕ ಬಲಿಷ್ಠವಾಗಿದ್ದು ಶುಭ ಸ್ಥಾನದಲ್ಲಿದ್ರೆ ಅವನ ಅನುಕೂಲ ಮಾಡಿಕೊಡ್ತಾನೆ. ಔಟ್ಪುಟ್ ನೋಡ್ರಿ ಎರಡು ವೀಕೆ, ಎರಡೂ ನಿಮಗೆ ಹೆಲ್ಪ್ ಮಾಡಲ್ಲ. ಬಟ್ ಬೋತ್ ಆರ್ ಡಿಫರೆಂಟ್ ಸೆನಾರಿಯೋಸ್. ಅದು ರಿಯಲ್ ಟೈಮ್ ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗ್ತದೆ. ಬಲ ವೀಕೆ, ಎರಡೂ ವೀಕೆ.
ಓಕೆ, ಹೇಳಿಮ್ಮ. ಹ್ಮ್. ಇರಲ್ಲಮ್ಮ. ಓನ್ಲಿ ಸಿಂಬಲ್ ಅಷ್ಟೇ, ಸಿಂಬಾಲಿಕ್ ಆಗಿ ಸೂಚನೆ ಮಾಡ್ತಾರೆ ಅಷ್ಟೇ. ಅದೇನ್ ನಿರ್ಧಾರ ಆಗಿಲ್ಲಮ್ಮ, ಯಾಕಂದ್ರೆ ನಕ್ಷತ್ರ ಅಲ್ವಾ, ಆ ಲಕ್ಷಣಗಳು ಇರೋದು ಅಂತ ಅಂಬೋದು ಜಾತಕದ ಮೇಲೆ ಹೋಗುತ್ತೆ. ಇದು ಬರೀ ಯಾಕಂದ್ರೆ ಅದೇ ನಕ್ಷತ್ರ ಬೇಕಾದಷ್ಟು ಜನಕ್ಕೆ ಇರ್ತದೆ, ಎಲ್ಲರಿಗೂ ಒಂದೇ ತರ ಇರಲ್ವಲ್ಲ. ಆದ್ರೆ ಪ್ರೂವ್ ಆಗಿಲ್ಲಮ್ಮ ವೈಜ್ಞಾನಿಕವಾಗಿ. ಹೇಳಿಮ್ಮ. ಹೌದಮ್ಮ, ಆವರೇಜ್ ಆಗತ್ತಮ್ಮ.